योऽन्तः प्रविश्य मम वाचमिमां प्रकृतां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्। सुन्दरे सुन्दरो रामः सुन्दरे सुन्दरी कथा सुन्दरे सुन्दरी सीता सुन्दरे किन्न सुन्दरम् सुन्दरे किन्न सुन्दरम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मध्रुवस्य प्रभवतु भवतां भूतये रामनाम बीजं धर्मद्रुमस्य प्रभवतु भवतां भूतये रामनाम प्रभवतु भवतां भूतये रामनाम भूतये रामनाम। ಶ್ರೀನಿವಾಸ ಸಹೋದರರ ಸಂಘ ಹಾಗೂ ಜೈರಾಮ್ ಸೇವಾ ಮಂಡಳಿ ಈ ಎರಡು ಸಂಸ್ಥೆಗಳ ಸಂಯುಕ್ತ ಆಶ್ರಮದಲ್ಲಿ ಸೇರಿದಂಥ ನನ್ನೆಲ್ಲ ರಾಮಾಯಣ ಬಂಧುಗಳೇ ಹಾಗೂ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಎರಡು ಅಕ್ಷರದಿಂದ ಹೇಳಲ್ಪಡುವಂತಹ ಶ್ರೀರಾಮ ಎನ್ನುವಂತಹ ಪರಬ್ರಹ್ಮ ತತ್ವಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ದಿನದ ಉಪನ್ಯಾಸಕ್ಕೆ ಮುಂದಾಗ್ತಾ ಇದ್ದೇನೆ. ಅದರ ಜೊತೆಗೆ ಪ್ಲವ ಸಂವತ್ಸರದಲ್ಲಿ ಅದರ ಹೆಸರೇ ಹೇಳುವ ಹಾಗೆ ಪ್ಲವ ಅಂದರೆ ದೋಣಿ ಅಂತ, ದೋಣಿ ನೀರಿನ ಮೇಲೆ ತೇಲ್ತದೆ. ಈ ಒಂದು ವರ್ಷ ಮತ್ತು ಅದಕ್ಕೂ ಹಿಂದಿನ ಒಂದು ವರ್ಷ ನಾವೆಲ್ಲ ಈ ಕಷ್ಟ ಸುಖಗಳು ಎನ್ನುವಂತಹ ತೆರೆಗಳಿಂದ ಅಪ್ಪಳಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಈ ಸಂವತ್ಸರ ಎನ್ನುವಂತಹ ದೋಣಿಯನ್ನು ಹೇಗೋ ಏರಿಕೊಂಡು ದಾಟಿದ್ದೇವೆ. ಈಗ ನಾವು ದಡ ಸೇರಿದ್ದೇವೆ, ಏಕೆಂದರೆ ಶುಭಕೃತ್ ಎನ್ನುವಂತಹ ಸಂವತ್ಸರ ಬಂದಿದೆ. ಅದರ ಹೆಸರೇ ಹೇಳುವ ಹಾಗೆ ಶುಭಕೃತ್ ಅಂದರೆ ಒಳ್ಳೆಯದನ್ನು ಮಾಡುವುದು ಅಂತ. ಹಾಗಾಗಿ ಈ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಬಂದಂತಹ ಶುಭಕೃತ್ ಎನ್ನುವಂತಹ ಸಂವತ್ಸರದ ಶುಭಾಶಯವನ್ನು ತಮಗೆಲ್ಲರಿಗೂ ಸಹ ಕೋರ್ತಾ ಈ ದಿನದ ವಿಷಯದ ಕಡೆಗೆ ನಾನು ಮುಂದಾಗ್ತಾ ಇದ್ದೇನೆ. ಸುಬ್ರಹ್ಮಣ್ಯ ಅವರು ನನ್ನನ್ನು ಸಮಯಕ್ಕಿಂತ 2 ನಿಮಿಷ ಮುಂಚಿತವಾಗಿ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಕಾರಣ ಏನಿದೆ ಈ ನಾಮದೊಳಗೆ ಎನ್ನುವಂಥ ಒಂದು ಕುತೂಹಲ ಇರಬೇಕು ಅವರಿಗೆ. ಬಹಳಷ್ಟು ಜನರಿಗೆ ಉಂಟು, ಅದೇನು ತಪ್ಪೇನಲ್ಲ. ಯಾಕೆಂದರೆ ಇದೊಂದು ರೀತಿಯ ವಿಶಿಷ್ಟವಾದ ಶೀರ್ಷಿಕೆ. ನಾನು ಉದ್ದೇಶಪೂರ್ವಕವಾಗಿ ಇದನ್ನು ಕೊಟ್ಟಿದ್ದೇನೆ. ಈ ಶೀರ್ಷಿಕೆಗೆ ಮುಖ್ಯವಾಗಿ 3 ತರಹದ ಅರ್ಥಗಳಿವೆ. ಮೊದಲನೆಯದು 1000 ಎನ್ನುವಂಥದ್ದು ಅದೊಂದು ಮೌಲಿಕವಾದ ಶಬ್ದ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಹೊಗಳುವಾಗಿ ಹೇಳ್ತೇವೆ, ಅವನೇನ್ರಿ 1000ಕ್ಕೊಬ್ಬ ಅಂದರೆ ಏನಂತ ಅರ್ಥ? ಅತ್ಯಂತ ಬೆಲೆ ಬಾಳುವಂತಹ ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಶಬ್ದ. ಹಾಗಾಗಿ ಈ ರಾಮನಾಮ ಎನ್ನುವಂಥದ್ದು
ಅತ್ಯಂತ ಬೆಲೆ ಬಾಳುವ ಶಬ್ದ. ಅದು ಎಷ್ಟು ಬೆಲೆ ಬಾಳುವ ಶಬ್ದ ಅನ್ನೋದನ್ನು ಮತ್ತೆ ನಾವು ಮುಂದೆ ನೋಡ್ತೇವೆ. ಇದು ಒಂದರ್ಥ. ಎರಡನೇದು, 1000 ನಾಮ ಅಂದರೆ 1 ಮತ್ತು 3 0 ಹಾಕಿದರೆ ಎಷ್ಟಾಗುತ್ತೋ ಆ 1000 ಎನ್ನುವಂಥ ಸಂಖ್ಯೆಯನ್ನು ಹೇಳುವ ನಾಮ. ಇದು ಎರಡನೇ ಅರ್ಥ. ಇನ್ನೊಂದು, ಅದು ಸಾವು ಇರದ ನಾಮ, ಅದಕ್ಕೆ ಸಾವೇ ಇಲ್ಲ, ಹಾಗಾಗಿ ಭಜಿಸುವವರ ಸಾವನ್ನು ಕಳೆಯುವ ನಾಮ. ಈ 3 ಅರ್ಥದ ಹಿನ್ನೆಲೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ನಾನು ಬರೀ ಇಟ್ಕೊಂಡಿದ್ದಲ್ಲ, ಇದಕ್ಕಷ್ಟಕ್ಕೂ ಉಪೋದ್ಬಲಕವಾಗಿ ರಾಮಾಯಣದಲ್ಲಿ ಉದಾಹರಣೆ ಉಂಟು, ಆದರೆ ನಾವು ನೋಡುವ ಪ್ರಯತ್ನ ಮಾಡೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ 3 ಅರ್ಥದ ಹಿನ್ನೆಲೆಯಲ್ಲಿ ನಾವು ನೋಡಬೇಕು. ಹಾಗಿದ್ರೆ ಮಧ್ಯೆಯಲ್ಲಿ ಒಂದು ಸ್ವಲ್ಪ ನಾನು ಪ್ರಾರಂಭದ ಮಾತುಗಳನ್ನು ಹೇಳಬೇಕು. ರಾಮಾಯಣ ಎನ್ನುವಂಥದ್ದು ಅದು ಮುಗಿದು ಹೋದ ಕಥೆ ಅಲ್ಲ. ಇದು ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಹಾಗಿದ್ರೆ ಅದು ನಡೀತಾ ಇರುವಂತಹ ಒಂದು ಸಾಪೇಕ್ಷಿಕವಾದಂತಹ ಕಥೆ. ಈ ಕಾಲಘಟ್ಟದಲ್ಲಿ ನಮಗೆ ರಾಮ ಸೀತೆಯರನ್ನು ಹುಡುಕುವುದು ಬಹಳ ಕಷ್ಟ ಆಗಬಹುದು. ಆದರೆ ಅದೇ ರಾಮಾಯಣದಲ್ಲಿ ಬರುವಂಥ ರಾವಣ, ಕುಂಭಕರ್ಣ, ಕೈಕೇಯಿ, ಮಂಥರೆ ಇವರೆಲ್ಲ ಎಲ್ಲ ಕಡೆಗೂ ಸಿಗ್ತಾರೆ ನಮಗೆ. ವಿಪರ್ಯಾಸ ಅಂದರೆ ಇಂಥವರೇ ತಮ್ಮನ್ನು ತಾವು ರಾಮ ಸೀತೆಯರು ಅಂತ ಅಂದುಕೊಂಡು ತಮಗಿಂತ ಹೊರಗಡೆಗೆ ಈ ಕೈಕೇಯಿ, ಈ ಮಂಥರೆ, ಈ ರಾವಣ, ಈ ಕುಂಭಕರ್ಣಾದಿಗಳನ್ನು ಹುಡುಕ್ತಾ ಇರ್ತಾರೆ. ಇದಕ್ಕಿಂತ ದೊಡ್ಡ ವಿಡಂಬನೆ ಇನ್ನೊಂದು ಬೇಕಾ ಅಂತ ರಾಮಾಯಣ ನಮ್ಮನ್ನು ಕೇಳ್ತಾ ಇರುತ್ತೆ. ಇಂತಹ ಹಲವಾರು ವಿಡಂಬನೆಗಳಿಂದ ಕೂಡಿದ ಸತ್ಯ ಸಂಗತಿಯನ್ನು ಹೇಳುವಂತಹ ಕಾವ್ಯವಾದ್ದರಿಂದಲೇ ಅದು ಇನ್ನೂ ಸಹ ಜೀವಿತವಾಗಿ ಇದೆ. ಹಾಗಿದ್ರೆ ಇನ್ನೂ ಸಹ ಜೀವಿತವಾಗಿದೆ ಎನ್ನುವಂಥ ನನ್ನ ಮಾತಿನಲ್ಲಿ ಒಂದು ಧ್ವನಿಯುಂಟು. ಅಂದರೆ ಈಗಾಗಲೇ ಅದು ನಶಿಸಿ ಹೋಗಬೇಕಿತ್ತು, ಇನ್ನೂ ಇದೆ ಅಂದರೆ ಹಾಗಿದ್ರೆ ಎಷ್ಟು ವರ್ಷ ಆಯಿತು ಇದಕ್ಕೆ ಅಂತ ಒಂದು ಪ್ರಶ್ನೆ ಸಹಜವಾಗಿ. ನಾನು ನಮ್ಮ ದೇಶದ ಇತಿಹಾಸವನ್ನು ಯಾವನೋ ಒಬ್ಬ ಬೆಳೆಯ ಬಂದು ಬರೆದಿದ್ದನ್ನು ಅಥವಾ ನಮ್ಮಲ್ಲೇ ಇದ್ಕೊಂಡು ತಾವು ಟೋಪಿ ಹಾಕ್ಕೊಂಡಿದ್ದಲ್ಲದೆ ಇನ್ನೊಬ್ಬರಿಗೂ ಟೋಪಿ ಹಾಕುವವರು ಬರೆಸಿದ್ದನ್ನು ಒಪ್ಪುವ ಜಾಯಮಾನದವನಲ್ಲ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಪ್ರಾಯಶಃ ನಿಮಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಯಾವನೋ ಒಬ್ಬ ಅಯೋಗ್ಯ ಕುಳಿತ ಅವನು ತನಗೆ ಬೇಕಾದ ಹಿಸ್ಟ್ರಿಯನ್ನು ಬರೆಸ್ದ, ಆಮೇಲೆ ಬರೆದರು ಕೆಲವು ಜನ. ಅದೇ ಸತ್ವದ ಇತಿಹಾಸವನ್ನು ನಾವು ಇವತ್ತಿಗೂ ಸಹ ನಮ್ಮ ಮಕ್ಕಳ ತಲೆಗೆ ತುರುಕ್ತಾ ಇದ್ದೇವೆ ನಾವು. ಆದರೆ ನಮಗೆ ನಮ್ಮದಾದಂತಹ ಸಂಪ್ರದಾಯ ಉಂಟು. ಆ ಸಂಪ್ರದಾಯ ಹೇಳುತ್ತೆ, ರಾಮಾಯಣ ನಡೆದು ಎಷ್ಟು ವರ್ಷಗಳಾದವು ಅನ್ನೋದು ಮೂಲಭೂತವಾದಂತಹ ಪ್ರಶ್ನೆ. ಪ್ರಾಯಶಃ ನೀವು ಕೇಳಿದರೆ ಆಶ್ಚರ್ಯಪಟ್ಟು ಬಿಡ್ತೀರ. ಮಹಾಭಾರತಕ್ಕಿಂತ ಹಿಂದಿನದು ಅಂತಂತೂ ಒಪ್ಕೊಳ್ತೀರಲ್ವಾ? ಒಪ್ಕೊಳ್ಳಿ. ಹಾಗಿದ್ದರೆ ರಾಮಾಯಣ ನಡೆದು ಎಷ್ಟು ವರ್ಷ ಆಯಿತು ಅಂತ ಲೆಕ್ಕ ಹಾಕೋಣ. ರಾಮಾಯಣ ನಡೆದದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತ್ರೇತಾಯುಗದಲ್ಲಿ. ಅಂದರೆ ಈಗ ನಾವು ಯಾವ ಯುಗದಲ್ಲಿದ್ದೇವೋ ಅದಕ್ಕಿಂತ ಹಿಂದಿನ ಯುಗ ಅಲ್ಲ, ಅದಕ್ಕೂ ಹಿಂದಿನ ಯುಗ. ಅಂದರೆ ಈ ಯುಗದಿಂದ 3ನೇ ಯುಗಕ್ಕೆ ಹೋಗಬೇಕು ನಾವು ಹಿಮ್ಮುಖವಾಗಿ. ಹೋಗಲಿ, ಅಲ್ಲಿ ಹೋದರೂ ಸಹ ತಕ್ಷಣಕ್ಕೆ ಸಿಗತ್ತಾ ಅಂತಂದರೆ, ಆ ತ್ರೇತಾಯುಗದಲ್ಲಿ ರಾಮಾಯಣ ಆದ ಮೇಲೆ 30,000 ವರ್ಷಗಳು ಮಿಕ್ಕಿದ್ದವು. ಅಂದರೆ ತ್ರೇತಾಯುಗ ಮುಗಿಯುವುದಕ್ಕೆ ಇನ್ನೂ 30,000 ವರ್ಷಗಳು ಇರುವಾಗ ಶ್ರೀರಾಮಚಂದ್ರ ನಿರ್ಯಾಣ ಮಾಡಿದ್ದ. ರಾಮಾಯಣದಲ್ಲೇ ಉಂಟು ಅಷ್ಟಕ್ಕೂ ಸಹ. ಅಲ್ಲಿಗೆ ನಮಗೆ ಇವಾಗ ಒಂದು ಮೊತ್ತ ಸಿಕ್ಕಿತು, 30,000 ವರ್ಷಗಳು ಅಂತ. ಆ ತ್ರೇತಾಯುಗ ಆದ ಮೇಲೆ ಬಂದಂಥದ್ದು ಯಾವ ಯುಗ? ದ್ವಾಪರಾಯುಗ. ದ್ವಾಪರಾಯುಗದ ಅಷ್ಟು ಡ್ಯೂರೇಷನ್, ಅವಧಿ ಎಷ್ಟು ಅಂದರೆ ಹೆಚ್ಚಿಗೆ ಇಲ್ಲ, 8,64,000 ವರ್ಷಗಳು. 8,64,000 ವರ್ಷ ಕೂಡಿಸು ಹಿಂದಿನ 30,000 ವರ್ಷ ಸೇರಿಸ್ಕೊಳ್ಳಿ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ. ಅದಾದ ಮೇಲೆ
ನಾವು ಈಗ ಕಲಿಯುಗದಲ್ಲಿ ಇದ್ದೇವೆ. ನಿನ್ನೆ ದಿವಸ ನೀವೆಲ್ಲರೂ ಪಂಚಾಂಗ ಶ್ರವಣ ಮಾಡಿರ್ತೀರಿ. ಆ ಪಂಚಾಂಗ ಶ್ರವಣ ಮಾಡಿಸುವವರು ಹೇಳ್ತಾರೆ, ಗತ ಕಲ್ಯಬ್ದಾಹ ಅಂದರೆ ಕಲಿಯುಗದಲ್ಲಿ ಈಗ ಇಷ್ಟು ವರ್ಷಗಳು ಕಳೆದಿವೆ ಅಂತಲ್ಲಿ ಹೇಳ್ತಾರೆ. ಗೊತ್ತಿದ್ದವ್ರು ಹೇಳ್ತಾರೆ, ಗೊತ್ತಿದ್ದವ್ರು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಅದನ್ನು. ಏಕೆಂದರೆ ಈ ಲೆಕ್ಕ ಅನ್ನೋದು ಬಹಳಷ್ಟು ಜನರಿಗೆ ಕಷ್ಟ. ಹಾಗಾಗಿ ಬಹಳಷ್ಟು ಜನ ಅದನ್ನು ಸ್ಪರ್ಶ ಮಾಡೋದಿಲ್ಲ. ಈ ಕಲಿಯುಗದಲ್ಲಿ ಹಾಗಿದ್ರೆ ನಾವು ಎಷ್ಟು ವರ್ಷ ಕಳೆದಿದ್ದೇವೆ ಅಂದರೆ 5123 ವರ್ಷಗಳನ್ನು ಕಳೆದಿದ್ದೇವೆ. ಈಗ ಲೆಕ್ಕ ಹಾಕಿ, 30,000 ಕೂಡಿಸು 8,64,000 ಕೂಡಿಸು 5,123 ವರ್ಷಗಳು. ಅಲ್ಲಿ ಎಷ್ಟಾಯಿತು ಕೇಳಿದರೆ 8,99,123 ವರ್ಷಗಳು ಆದವು. ಹೌದು ತಾನೆ? ಯಾಕಂದರೆ ನೀವು ನಾನು ಹೇಳ್ತೀರಿ ಅಂತ ಒಪ್ಪಿಕೊಳ್ಬೇಡಿ. ರಾಮಾಯಣ ನಡೆದ ತ್ರೇತಾಯುಗ ಅನ್ನೋದನ್ನು ನಾನು ಹೇಳೋಕ್ಕಿಂತ ಮೊದಲೇ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ಹೇಳಿದ್ದಾರೆ. ಬಹಳಷ್ಟು ಜನರಿಗೆ ಅದು ಗೊತ್ತು. ಆದರೆ ಎಷ್ಟು ವರ್ಷ ಆಯಿತು ಅಂತ ಗೊತ್ತಿರಲಿಲ್ಲ ನಮಗಷ್ಟೇನೆ. ಸುಮಾರಾಗಿ 9 ಲಕ್ಷ ವರ್ಷಗಳು ಲೆಕ್ಕ ಇಟ್ಕೊಳ್ಳಿಕ್ಕೆ ಸುಲಭ ಅಂತ ಹೇಳೋದಾದರೆ. ಈಗ ಪ್ರಶ್ನೆ ಇಷ್ಟೇ, 9 ಲಕ್ಷ ವರ್ಷಗಳು ಕಳೆದರೂ ಸಹ ಇಂಥ ಒಂದು ಕಾವ್ಯ ಬದುಕಿರೋದಕ್ಕೆ ಸಾಧ್ಯನಾ? ಅದಕ್ಕೆ ಸಾವು ಬಂದಿಲ್ವಾ? ಇಲ್ಲಿ ಕಾವ್ಯ ಬೇರೆ, ಆ ಕಾವ್ಯದ ಕಥಾನಾಯಕ ಬೇರೆ ಅಲ್ಲ. ಕಥಾನಾಯಕನಾದ ರಾಮನಿಂದಾಗಿಯೇ ರಾಮಾಯಣ ಅಂತ ಹೆಸರು. ರಾಮ ಅಯನ ಅಂದರೆ ಅವನು ನಡೆದು ತೋರಿಸಿದ ದಾರಿ. ಹಾಗಾಗಿ ಯಾವ ಕಾವ್ಯ ಶ್ರೀರಾಮಚಂದ್ರ ನಡೆದು ತೋರಿಸಿದ ದಾರಿಯನ್ನು ಒಳಗೊಂಡಿದೆಯೋ ಅದರ ಹೆಸರು ರಾಮಾಯಣ ಅಂತ. ವ್ಯಾಕರಣದ ಹಿನ್ನೆಲೆಯಲ್ಲಿ ಅದನ್ನು ರಾಮಾಯಣ ಅಂತ ನಕಾರದಲ್ಲಿ ಕೊನೆಗೊಳಿಸಿ ಹೇಳಬೇಕು, ಅಯನ ಅಂತ ಹೇಳಬಾರ್ದು. ಯಾಕೆಂದರೆ ಅದು ವ್ಯಾಕರಣದ ನಿಯಮ. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಉಳೀತು ಹಾಗಿದ್ರೆ? ಇಷ್ಟು ದಿವಸ ಆದರೂ ಯಾಕೆ ಅಳಿಲಿಲ್ಲ ಅಂದರೆ, ರಾಮಾಯಣದಲ್ಲೇ ಉಂಟು ಒಂದು ಮಾತು. ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಬಂದಂತಹ ನಾರದರು ರಾಮಚರಿತ್ರೆಯನ್ನು ನೀನು ಬರೀ ಅಂತ ಹೇಳಿ ಹೋಗ್ತಾರೆ. ವಾಲ್ಮೀಕಿ ಮುನಿಗಳು ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲವನ್ನು ತುಂಬಿಕೊಂಡಿದ್ದು. ಯಾಕೆಂದರೆ ಅವತ್ತಲ್ಲೊಂದು ಘಟನೆ ನಡೆದಿತ್ತು ಸ್ನಾನಕ್ಕೆ ಹೋದಾಗ. ನಾನು ಆ ವಿಷಯ ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾವನೋ ಒಬ್ಬ ಬೇಡ ಮಾಡಿದ ತಪ್ಪಿಗೆ ನಾನು ಯಾಕೆ ಅವನಿಗೆ ಶಾಪ ಕೊಡಬೇಕಿತ್ತು ಅಂತ ಅವರ ಮನಸ್ಸು ಹೊಯ್ದಾಡ್ತಾ ಇತ್ತು. ಈ ಮಧ್ಯದಲ್ಲಿ ನಾರದರು ಬಂದು, ನಿನಗೆ ಇಲ್ಲೆಲ್ಲವೂ ಸಹ ಸ್ಪಷ್ಟವಾಗತ್ತೆ, ರಾಮಾಯಣವನ್ನು ಬರೀ, ಮನಸ್ಸಿಗೆ ಸಮಾಧಾನ ಸಿಗತ್ತೆ, ಶಾಂತಿ ಸಿಗತ್ತೆ ಅಂತ ಹೇಳಿ ಹೋದೆ. ಆಯಿತು, ನೋಡೋಣ ಅಂತ ವಿಚಾರ ಮಾಡ್ತಾ ಇರುವಾಗ ಚತುರ್ಮುಖ ಅಲ್ಲಿಗೆ ಬಂದ, ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ. ರಾಮಾಯಣದ ಪ್ರಾರಂಭದ 2ನೇ ಅಧ್ಯಾಯದಲ್ಲಿ ಈ ಮಾತು ಉಂಟು. ಬಂದವನು ವಾಲ್ಮೀಕಿ ಮುನಿಗಳನ್ನು ಸಮಾಧಾನಪಡಿಸಿ ಆತ ಒಂದು ಮಾತು ಹೇಳ್ತಾನೆ, ನೀನು ಈ ಕಾವ್ಯವನ್ನು ಬರಿಬೇಕು ಅಂತ ಹೇಳಿದಾಗ ವಾಲ್ಮೀಕಿ ಮುನಿಗಳು ಕೇಳಿರಬೇಕು, ಅಲ್ಲ ಇಂತಹ ಕಾಲಘಟ್ಟದಲ್ಲಿ ನನ್ನ ತುಮಲಗೊಂಡ ಮನಸ್ಸಿನಿಂದ ನಾನು ಕಾವ್ಯವನ್ನು ಬರೆದ್ರೆ ಇದು ಎಷ್ಟು ದಿವಸ ಊರ್ಜಿತವಾಗಿ ಇರುತ್ತೆ ಎನ್ನುವಂತಹದ್ದು ವಾಲ್ಮೀಕಿ ಮುನಿಗಳ ಪ್ರಶ್ನೆ ಆಗಿರಬೇಕು. ಅದಕ್ಕೆ ಚತುರ್ಮುಖನ ಉತ್ತರ, ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಆತ ಹೇಳ್ತಾನೆ, ಎಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ಪರ್ವತಗಳಿರ್ತವೋ, ಯಾವತ್ತು ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ, ಸರಿತಂದ್ರೆ ನದಿಗಳು, ಎಲ್ಲಿಯವರೆಗೆ ನದಿಗಳು ಹರಿತಾ ಇರ್ತವೋ ಅಲ್ಲಿಯವರೆಗೆ ಈ ರಾಮಾಯಣ ಬದುಕಿರುತ್ತದೆ. ಇದನ್ನ ಕೇಳಿದ ಸೋಕಾಲ್ಡ್ ಬುದ್ಧಿಜೀವಿಗಳು ಗಹಗಹಿಸಿ ನಕ್ಕರು. ಅವರು ಬಾಲ ಬಡಿಯುವಂಥ ನಮ್ಮಂಥ ಎಡಬಿಡಂಗಿಗಳು ಹೌದು ಅಂತ ಚಪ್ಪಾಳೆ ತಟ್ಟಿದ್ವಿ. ಇದನ್ನು ಕೇಳಿದಾಗ ನಿಮಗೂ ಅನಿಸುತ್ತೆ, ಹೌದಲ್ವಾ?
ಪರ್ವತಗಳಿರುವವರೆಗೆ ರಾಮಾಯಣ ಇರುತ್ತೆ ಅಂದರೆ ಪರ್ವತಗಳೇನು ರಾಮಾಯಣ ಓದ್ತವ? ನದಿಗಳು ಹರಿಯುವವರೆಗೆ ರಾಮಾಯಣ ಇರುತ್ತೆ, ರಾಮನ ಕಥೆ ಊರ್ಜಿತವಾಗಿರುತ್ತೆ ಅಂದರೆ ನದಿಗಳೇನು ರಾಮಾಯಣವನ್ನು ಪಾರಾಯಣ ಮಾಡ್ತವ ಅಂತ ನಿಮಗೂ ಸಂಶಯ ಬಂದರೆ ಆಶ್ಚರ್ಯ ಇಲ್ಲ. ಅದನ್ನೇ ಹೇಳೋದು, ಋಷಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕಿದ್ರೆ ನಾವು ಅಧ್ಯಯನ ರೂಪ ತಪಸ್ಸನ್ನು ಮಾಡಬೇಕು. ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅರ್ಥ ಆಗುತ್ತೆ ಈ ಮಾತು. ಸಂಸ್ಕೃತದಲ್ಲಿ ಗಿರಿ ಎನ್ನುವಂತಹದ್ದು ಇಕಾರ ಅಂತ ಪುಲ್ಲಿಂಗ ಶಬ್ದ, ಪುಲ್ಲಿಂಗ. ನದಿ ಎನ್ನುವಂತಹದ್ದು ಸ್ತ್ರೀಲಿಂಗ ಶಬ್ದ. ಚತುರ್ಮುಖನ ಭಾಷೆ ಕೇಳಬೇಕಾ? ವೇದವನ್ನು ಉಚ್ಚರಿಸುವ ನಾಲಿಗೆ ಅದು. ಹಾಗಾಗಿ ಬಹಳ ಒಗಟಾಗಿ ಉತ್ತರವನ್ನು ಹೇಳ್ತಾನೆ ಅವನು ವಾಲ್ಮೀಕಿ ಮುನಿಗಳ ಪ್ರಶ್ನೆಗೆ. ಎಲ್ಲಿಯವರೆಗೆ ಗಿರಿ ಅಂದರೆ ಅದು ಪುಲ್ಲಿಂಗ ಶಬ್ದವಾದ್ರಿಂದ ಈ ಲೋಕದಲ್ಲಿ ಪುರುಷರಿರ್ತಾರೋ, ಎಲ್ಲಿಯವರೆಗೆ ಸ್ತ್ರೀಯರಿರ್ತಾರೋ ಅಂದರೆ ಸ್ತ್ರೀ ಪುರುಷರು ಈ ಜಗತ್ತಿನಲ್ಲಿ ಇರುವವರೆಗೆ ರಾಮಾಯಣ ಕಥೆ ಬದುಕಿರ್ತದೆ. ಯಾರು ಹೇಳ್ತಾರೆ ಇಂಥ ಮಾತನ್ನ? ಓನ್ಲಿ ಋಷಿ ಕ್ಯಾನ್ ಸೇ, ಓನ್ಲಿ ಋಷಿ. ಮುಂದುವರೆದು ಹೇಳ್ತಾನೆ ಅವನು, ಅಂದರೆ ಸ್ತ್ರೀ ಪುರುಷರು ಜನಾಂಗ ಇರುವವರೆಗೆ ರಾಮಾಯಣ ಬದುಕಿರುತ್ತದೆ. ಮುಂದಿನ ಮಾತು, ಲೋಕೇಶು ಪ್ರಚರಿಷ್ಯತಿ. ಈ ಕಥೆ ಲೋಕೇಶು ಬಹಳಷ್ಟು ಲೋಕಗಳಲ್ಲಿ ನಡೀತಾ ಇರುತ್ತದೆ ಅಂದ ಅವನು. ಈಗ ಅವನ ಮಾತು ಸುಳ್ಳಾಗೋದಿಲ್ಲ ಅಂತ ನಿಮಗೆ ಭರವಸೆ ಬರ್ತಾ ಇದೆ ಹಿಂದಿನ ಮಾತನ್ನು ಕೇಳಿದಾಗ. ಲೋಕೇಶು ಬರೇ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಲೋಕಗಳಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು, ವಿಚಾರ ಸಂಕಿರಣಗಳು, ಸೆಮಿನಾರ್ಗಳು, ಪಾರಾಯಣಗಳು, ಧಾರ್ಮಿಕ ಆಚರಣೆಗಳು ನಡೀತಾ ಇರ್ತವೆ ಅಂತ. ನಿಮಗೆ ಗೊತ್ತಿರಬೇಕು ಒಂದು ಸತ್ಯ, ರಾಮಾಯಣದ ಇಂಟರ್ನ್ಯಾಷನಲ್ ಸೆಮಿನಾರನ್ನು ಕಂಡಕ್ಟ್ ಮಾಡಿದವರು ಇಂಡೋನೇಷ್ಯಾದ ಮುಸಲ್ಮಾನರು, ನಮ್ಮ ದೇಶ ಜನ ಅಲ್ಲ. ಯಾವ ದೇಶದಲ್ಲಿ ಈ ರಾಮಾಯಣ ಹುಟ್ಟಿತೋ ಆ ದೇಶದ ಜನ ಅಂತಾರಾಷ್ಟ್ರೀಯ ರಾಮಾಯಣ ಸಮ್ಮೇಳನವನ್ನು ಮಾಡಲಿಲ್ಲ, ಇಂಡೋನೇಷ್ಯಾದ ಮುಸಲ್ಮಾನರು. ಇವತ್ತಿಗೂ ಸಹ ಅಲ್ಲಿನ ಪೊಲೀಸ್ ವ್ಯವಸ್ಥೆಯಲ್ಲಿ ಇರುವಂತಹದ್ದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳೇ. ಅಫ್ಕೋರ್ಸ್ ಅವರು ಮುಸ್ಲಿಮ್ಸು, ಆದರೆ ರಾಮಾಯಣದ ತತ್ವವನ್ನು ಮೈಗೂಡಿಸಿಕೊಂಡಂತಹ ಒಂದು ದೇಶ ಇಂಡೋನೇಷ್ಯಾ. ಆಯಿತು, ಅದಾದಮೇಲೆ ರಾಮಾಯಣದ ಎಮಿನೇಟೆಡ್ ಪಿಕ್ಚರ್ಸ್ಗಳು ಅಂದರೆ ಜೀವ ತುಂಬಿದಂತಹ ಚಿತ್ರಗಳ ಮೂಲಕ ಆ ರೂಪದಲ್ಲಿ ಜಪಾನಿನಲ್ಲಿ ರಾಮಾಯಣದ ಪ್ರದರ್ಶನ ನಡೀತು. ಅದಾದ ಮೇಲೆ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗಲೇ ರಷ್ಯಾ ದೇಶದಲ್ಲಿ ರಷ್ಯನ್ ಭಾಷೆಗೆ ರಾಮಾಯಣ ಅನುವಾದಗೊಂಡಿತು. ಈಗ ಹೇಳಿ, ಚತುರ್ಮುಖನ ಮಾತು ಸುಳ್ಳ ಸತ್ಯವ? ಲೋಕೇಶು ಪ್ರಚರಿಷ್ಯತಿ. ಲೋಕಗಳಲ್ಲಿ ಇದರ ಘಟನಾವಳಿಗಳು ನಡೀತಾ ಇರ್ತವೆ. ಅಷ್ಟರ ಮಟ್ಟಿಗೆ ನಿನ್ನ ಕಾವ್ಯಕ್ಕೆ ಸತ್ವ ಬರುತ್ತೆ, ಏಕೆಂದರೆ ನನ್ನ ಅನುಗ್ರಹ ಉಂಟು ಅದಕ್ಕೆ ಅಂತ ಹೇಳ್ತಾರೆ. ಇಂದಿಗೂ ಸಹ ರಾಮಾಯಣ ಜನರ ಮನಸ್ಸಿನಲ್ಲಿ ಅಷ್ಟರ ಮಟ್ಟಿಗೆ ತುಂಬಿಕೊಂಡಿದೆ. ಕೆಲವು ಜನ ಕಥೆ ಮಾತ್ರ ಗೊತ್ತು, ಬಹಳಷ್ಟು ಜನ ತತ್ವದಿಂದ ದೂರ ಸರಿದಿದ್ದಾರೆ. ಆದರೂ ಸಹ ಮನೆಯಲ್ಲೋ ಅಥವಾ ಸ್ನೇಹಿತರ ಮನೆಯಲ್ಲೋ ಸಂಕಟ ಬಂದಾಗ ಆದರ್ಶ ಜೀವನಕ್ಕೆ ಇವತ್ತಿಗೂ ಸಹ ನಮಗೆ ರಾಮನೇ ಬೇಕು. ಕೆಟ್ಟ ಹೆಣ್ಣು ಮಗಳು ಸಿಕ್ಕರೆ ಉದಾಹರಣೆಯಾಗಿ ಹೇಳೋದಕ್ಕೆ ಕೈಕೇಯಿಯೇ ಬೇಕು. ಮನೆಗೆ ಬರುವ ಕೆಲಸದವಳು ಮನೆ ಮಂದಿಯನ್ನು ಹಾಳು ಮಾಡಿದರೆ ಮಂಥರಿಯೇ ಬೇಕು ಅಲ್ವಾ? ಮನೆ ಮಗ ಎಷ್ಟೊತ್ತಾರು ಹೇಳದಿದ್ರೆ ಕುಂಭಕರ್ಣನೇ ಬೇಕು. ರಾಮಾಯಣ ನಮ್ಮನ್ನು ಬಿಡ್ತದೆ ಅಂತ ಹೇಳಿದರೂ ಸಹ ನಾವು ಅದನ್ನು ಬಿಡ್ಲಿಕ್ಕೆ ತಯಾರಿಲ್ರಿ. ಅಷ್ಟರ ಮಟ್ಟಿಗೆ ನಮ್ಮ ರಕ್ತದಲ್ಲಿ ಅದು ಸೇರ್ಕೊಂಡುಂಟು. ಇಂತಹ ರಾಮಾಯಣವನ್ನು ಆಧರಿಸಿಕೊಂಡು ರಾಮಭಕ್ತ ಶಿರೋಮಣಿಯಾದಂತಹ ಆಂಜನೇಯನೇ ಒಂದು ನಾಟಕ ಬರದ ಅಂತ ಒಂದು ಪ್ರಸಿದ್ಧಿ ಉಂಟು.
ಅದರ ಹೆಸರು ಹನುಮನ್ನಾಟಕ ಅಂತ. ಅಂದರೆ ಹನುಮಂತ ಬರೆದಂತಹದ್ದು. ಆ ರಾಮಾಯಣದ ಮಂಗಳ ಪದ್ಯ ಅದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಲ್ಯಾಣಾನಾಂ ನಿಧಾನಂ. ಇದು ರಾಮಾಯಣಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಪೀಠಿಕೆಯ ಭಾಗವಾಗಿ ನಾನು ಒಂದಿಷ್ಟು ಹೇಳಿದ್ದೇನೆ. ಈಗ ಎರಡನೇ ವಿಚಾರ ಏನು ಅಂದರೆ, ರಾಮಾಯಣ ಅಂದರೆ ರಾಮ ಎನ್ನುವಂತಹದ್ದು ಸಾವಿರದ ನಾಮ ಅಂತ ಹೇಳಿದ್ನಲ್ಲ, ಅದು ಅತ್ಯಂತ ತೂಕಬದ್ಧವಾದ ಮೌಲಿಕ ವಿಷಯಗಳನ್ನು ಒಳಗೊಂಡಂತಹ ಅದು ನಾಮ ಅಂತ. ನಾಮ ಅಂದರೆ ಹೆಸರು, ನೆನ್ಪಿಟ್ಕೊಳ್ಬೇಕು ಇದನ್ನು. ಆ ನಾಮ ಉಳ್ಳವನು ನಾಮಿ, ಹೆಸರುಳ್ಳವನು ನಾಮಿ. ಧನ ಅಂದರೆ ದುಡ್ಡು, ಅದು ಉಳ್ಳವನು ಧನಿ. ಸುಖ ಅನುಭವಿಸು, ಹಾಗೆ ಅನುಭವಿಸುವವನು ಸುಖಿ. ದುಃಖ ಮನಸ್ಸಿನ ನೋವು, ಅದನ್ನು ಅನುಭವಿಸುವವನು ದುಃಖಿ. ಹಾಗೇನೆ ನಾಮ ಹೆಸರು, ನಾಮಿ ಆ ಹೆಸರನ್ನು ಒಳಗೊಂಡವನು ಯಾರು? ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ. ಇಂತಹ ರಾಮ ಬೇರೆಯಲ್ಲ, ಅಂದರೆ ನಾಮಿ ಬೇರೆಯಲ್ಲ, ನಾಮ ಬೇರೆ ಅಲ್ಲ. ಇಂತಹ ನಾಮದ ಬಗ್ಗೆ ಅಂದರೆ ಅತ್ಯಂತ ಮೌಲಿಕವಾದ ನಾಮ ಅನ್ನೋದನ್ನು ಈ ಹನುಮನ್ನಾಟಕದ ಮಂಗಳ ಶ್ಲೋಕದಲ್ಲಿ 7 ವಿಚಾರವನ್ನು ಹೇಳಿ ಆತ ಪ್ರತಿಪಾದನೆ ಮಾಡ್ತಾನೆ. ಸ್ವತಃ ಆಂಜನೇಯ. ಅವನ ಮಾತಿಗೆ ಮತ್ತು ವ್ಯಾಖ್ಯಾನ ಬೇಡ. ಯಾಕೆಂದರೆ ರಾಮನನ್ನು ಅಷ್ಟು ಹತ್ತಿರದಿಂದ ಕಂಡಂತಹ ಇನ್ನೊಬ್ಬ ರಾಮಭಕ್ತ ಎಲ್ಲೂ ಇಲ್ಲ. ಅವನು ಹೇಳ್ತಾನೆ, ಕಲ್ಯಾಣಾನಾಂ ನಿಧಾನಂ. ಕಲ್ಯಾಣ ತಮಿಳು ಕಲ್ಯಾಣ ಅಲ್ಲ. ಕಲ್ಯಾಣ ಅಂದರೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತ ಕೋಶನೇ ನಿಮ್ಮ ಮುಂದಿಡ್ತಾ ಇದ್ದೇನೆ. ಕಲ್ಯಾಣ ಅನ್ನೋಕ್ಕೆ ಅರ್ಥ ಪರಮ ಮಂಗಳ, ಅತ್ಯಂತ ಮಂಗಳದಾಯಕವಾದಂತಹದ್ದು, ಕಲ್ಯಾಣಕರವಾದಂತಹದ್ದು, ಮುಕ್ತಿಪ್ರದವಾದದ್ದು. ಕೊನೆಯದಾಗಿ ಇಷ್ಟರವರೆಗೆ ಆ ನಾಮದ ವಿಶಾಲತೆ ಹರಡಿಕೊಂಡಿದೆ. ಇದು ಮಂಗಳಗಳಿಗೆಲ್ಲ ಆಧಾರವಾದಂಥ ನಾಮ ಅಂತ. ಇಲ್ಲಿ ನಿಧಾನ ಅಂದರೆ ಆಧಾರ ಅಂತ ಅರ್ಥ, ನಿಧಾನ ಅಂದರೆ ಕಾರಣ, ಕೊಡುವಂತಹದ್ದು ಅಂತ ಇನ್ನೊಂದು ಅರ್ಥ. ಅಲ್ಪ ಪ್ರಾಣವನ್ನಾದರೂ ಹೇಳ್ಬೋದು, ಮಹಾಪ್ರಾಣವನ್ನಾದರೂ ಹೇಳ್ಬೋದು. ಪ್ರಾಯಶಃ ಆಂಜನೇಯನಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಮುಂದೆ ಬರೋರಿಗೆಲ್ಲ ಈ ಅಕ್ಷರಗಳನ್ನು ಸರಿಯಾಗಿ ಉಚ್ಚಾರ ಮಾಡೋದು ಕಷ್ಟ. ಹಾಗಾಗಿ ಇವ್ರಿಗೆ ಹೆಂಗಾದರೂ ಹೇಳ್ಕೊಂಡೆ ಹೋಗಿ ಇವ್ರ ಹಣೆ ಬಾರ. ರಾಮನ ವ್ಯಕ್ತಿತ್ವಕ್ಕೆ ಅಪಚಾರ ಆಗಬಾರ್ದು. ಅದಕ್ಕೋಸ್ಕರ ನಿಧಾನಂ ಅಂತನಾದರೂ ಹೇಳಿ, ನಿಧಾನಂ ಅಲ್ಪ ಪ್ರಾಣ ಹೇಳಿದ್ರು ಸರಿ ಅಂತ. ಹಾಗಾಗಿ ಈ 2 ಅರ್ಥವನ್ನು ಪರಮಪೂಜ್ಯ ಶ್ರೀ ಶ್ರೀಧರ ಸ್ವಾಮಿಗಳು ವಿವರಿಸಿ ಹೇಳ್ತಾರೆ ಹೀಗೆ ಅಂತ. ಹಾಗಿದ್ರೆ ಜಗದ ಮಂಗಲ ನಾಮ, ಮೊಟ್ಟ ಮೊದಲ ಮಂಗಲ ನಾಮ ಈ ರಾಮ. ಈ ನಾಮ ದಶರಥನಿಗೆ ರಾಮ ಹುಟ್ಟಿದ ತಕ್ಷಣ ನಾಮಕರಣ ಮಾಡಬೇಕು ಅಂತ ಅನ್ನಿಸ್ತಂತೆ. ವಸಿಷ್ಠರನ್ನು ಕರ್ಕೊಂಡು ಹೋಗಿದ್ದಾನೆ. ತೊಟ್ಟಿಲಲ್ಲಿ ಶಿಶು ಉಂಟು, ಅದನ್ನು ನೋಡಿದ. ವಸಿಷ್ಠರ ಮುಖವನ್ನು ನೋಡಿದ. ಪೂಜ್ಯರೇ, ಈ ಮಗುವಿಗೆ ನಾನು ಏನು ಹೆಸರನ್ನು ಇಡಬೇಕು ಅಂತ. ವಸಿಷ್ಠರು ಹೇಳಿರಬೇಕು ಪ್ರಾಯಶಃ, ಇನ್ನೊಂದು ಸಲ ಸರಿಯಾಗಿ ನೋಡೋ ನಿನ್ನ ಮಗನ ಮುಖನ. ದಶರಥ ನೋಡಿದ, ಹೊಳಿಲಿಲ್ಲ. ಮತ್ತೆ ಪುನಃ ವಸಿಷ್ಠರ ಕಡೆಗೆ ಮುಖ ಮಾಡಿದ. ಆಗ ವಸಿಷ್ಠ ಹೇಳ್ತಾರೆ, ಸರಿಯಾಗಿ ನೋಡು, ಅವನ ಮುಖ ನೋಡು. ವಸಿಷ್ಠನೇನೋ ಹೆಸರಿಡಲಿಲ್ಲ. ಆಗ ಆ ಮಗು ಒಂದು ಸಲ ಮಂದಹಾಸ ಬೀರಿತಂತೆ, ಕೈಕಾಲನ್ನು ಅಲ್ಲಾಡಿಸಿತಂತೆ. ಆ ಅಲ್ಲಾಡಿಸಿಕೆಯಲ್ಲಿ, ಮಂದಹಾಸದಲ್ಲಿ ಲೋಕದ ಚೆಲುವನ್ನೆಲ್ಲ ಎಳೆದು ಗುಡ್ಡೆ ಹಾಕಿಬಿಟ್ಟಿತ್ತಂತೆ. ಕಾಳಿದಾಸ ಹೇಳ್ತಾನೆ ಆ ಮಾತನ್ನ, ರಾಮೈತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತ. ತನ್ನ ವಪುಷ ದೇಹದ ಸೌಂದರ್ಯದಿಂದ ದಶರಥನಿಗೆ ಆ ಮಗು ಹೇಳಿತಂತೆ, ಇಷ್ಟು ನಿನಗೆ ಗೊತ್ತಾಗಲ್ವಾ ಈ ಸೌಂದರ್ಯದ ನಿಧಿಗೆ, ಈ ಸೌಂದರ್ಯದ ಖನಿಗೆ ಏನಿಡಬೇಕು ಅಂತ. ಅಭಿರಾಮ ಸೌಂದರ್ಯದ ರಾಶಿ. ಅದಕ್ಕೋಸ್ಕರ ರಾಮ ಇತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತ. ತನ್ನ ದೇಹದ ಸೌಂದರ್ಯದಿಂದ ದಶರಥನ ಮನಸ್ಸೊಂದಿಗೆ ಲಗ್ಗೆ ಹಾಕಿ ತನಗೆ ರಾಮ ಅಂತ ಹೆಸರಿಡುವಂತ ಆ ಮಗುವೇ ಅವನ ಬಾಯಿಂದ ಹೇಳಿಸಿತಂತೆ.
ಲೋಕದ ಬೇರೆ ಎಲ್ಲ ಮಕ್ಕಳಿಗೆ ಅಪ್ಪ ಅಮ್ಮ ಹೆಸರಿಟ್ಟರೆ ಈ ಮಗುವಿಗೆ ರಾಮನೇ ತನ್ನ ಅಪ್ಪನ ಮೂಲಕ ತನಗೆ ಹೆಸರನ್ನು ಇಡಿಸಿಕೊಂಡ. ಏನೊಬ್ಬೊಬ್ಬರಿಗೆ ಪ್ರೇರಣೆ ಕೊಟ್ಟಿದೆ ಈ ರಾಮ ಎನ್ನುವಂತಹ ನಾಮ. ಈಗ ವಸಿಷ್ಠರ ಮುಖವನ್ನು ದಶರಥ ನೋಡಿರಬೇಕು. ವಸಿಷ್ಠರು ಹಾಗೇ ಇಡು ಅಂತ ಹೇಳಿರಬೇಕು. ಹಾಗಾಗಿ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಳಂ. ಗುರು ಅಂದರೆ ಇಲ್ಲಿ ವಸಿಷ್ಠರು ಅಂತಲ್ಲ, ತಂದೆ ದಶರಥ ಅವನಿಗೆ ರಾಮ ಅಂತ ಹೆಸರಿಟ್ಟನಂತೆ. ಯಾಕೆ ರಾಮ ಅಂತ ಹೆಸರಿಟ್ಟ ಕೇಳಿದರೆ ಆ ಮಗುವೇ ಹೇಳ್ತಂತೆ, ಒಂದು ಸೌಂದರ್ಯದ ನಿಧಿ, ಇನ್ನೊಂದು ಇದು ಜಗತ್ತಿನ ಮೊಟ್ಟ ಮೊದಲ ಮಂಗಳ ನಾಮ, ಜಗತ್ ಪ್ರಥಮ ಮಂಗಳಂ. ನಿಮಗೆ ಹೇಳಿದ ಆಶ್ಚರ್ಯ ಆಗ್ಬೋದು. ಇವತ್ತಿಗೂ ಸಹ ಸಂಸ್ಕೃತ ಪ್ರಥಮ ಅಭ್ಯಾಸಿಗಳಿಗೆ ಮೊದಲು ಹೇಳಿಕೊಡುವಂತಹದ್ದು ಅಕಾರಾಂತ ಪುಲ್ಲಿಂಗ ರಾಮ ಶಬ್ದ. ಗೊತ್ತಿಲ್ಲದೆ ಇರುವ ಮೇಷ್ಟ್ರು ಗಜ ಶಬ್ದ ಹೇಳ್ಕೊಡ್ತಾರೆ, ಗೊತ್ತಿದ್ದ ಮೇಷ್ಟ್ರರು ರಾಮ ಶಬ್ದ. ಯಾಕೆಂದ್ರೆ ಜಗತ್ ಪ್ರಥಮ ಮಂಗಳ. ನಿನ್ನ ವಿದ್ಯಾಭ್ಯಾಸ ಮಂಗಳಕರವಾಗಿ ಸಂಪನ್ನಗೊಳ್ಳಬೇಕಿದ್ರೆ ಆ ಮಂಗಳ ಮೂರ್ತಿಯ ನಾಮದಿಂದ ಅಭ್ಯಾಸ ಆಗಬೇಕಪ್ಪ. ಯಾಕೆಂದ್ರೆ 9 ಲಕ್ಷ ವರ್ಷಗಳ ಹಿಂದೆ ದಶರಥನ ಮನಸ್ಸಿಗೆ ಲಗ್ಗೆ ಇಟ್ಟು ನುಡಿಸಿಕೊಂಡ ನಾಮ ನಿನ್ನ ಮನಸ್ಸನ್ನು ವಿಕಸನಗೊಳಿಸಿಲ್ಲಪ್ಪ. ಕಾಳಿದಾಸ ಹೇಳ್ತಾನೆ ಈ ಮಾತನ್ನ, ಜಗತ್ ಪ್ರಥಮ ಮಂಗಳಂ, ಕಲ್ಯಾಣಾನಾಂ ನಿಧಾನಂ. ಆ ಶ್ಲೋಕದಲ್ಲಿ ಒಂದು ಅಂದರೆ ಇದು ಒಂದು ವಿಚಾರ, ಮಂಗಳಕರವಾದಂತಹ ನಾಮ. ಮತ್ತೆ ಎರಡನೇದು ಕಲಿಮಲ ಮಥನಂ. ಕಲಿಮಲ ಮಥನ. ಕಲಿ ಅಂದರೆ ಕಲಿಯುಗ, ಮಲ ಅಂದರೆ ಅದರ ಕೊಳೆ. ಕಲಿಯುಗದ ಕೊಳೆಯನ್ನ ಕಳೆಯುವ ನಾಮ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಕಲಿಯುಗದಲ್ಲಿ ಜನರಿಗೆ ಪಾಪ ಪ್ರವೃತ್ತಿ ಜಾಸ್ತಿ. ನನ್ನನ್ನು ಸೇರಿಸ್ಕೊಂಡು ಬೇಜಾರು ಮಾಡ್ಕೊಳ್ಬೇಡಿ. ಇದು ಪಾಪ ಅಂತ ಗೊತ್ತಿದ್ದೂ ಸಹ ನಾವು ಪಾಪವನ್ನು ಮಾಡ್ತೇವೆ. ಅಜ್ಞಾತವಾಗಿ ಮಾಡುವುದಕ್ಕಿಂತ ಜ್ಞಾತರೂಪರಾಗಿ ಮಾಡುವ ಪಾಪಗಳೇ ಎಷ್ಟೋ ಹೆಚ್ಚು. ಹಾಗಾಗಿ ಹೇಳೋದು ನಾನು, ರಾತ್ರಿ ಕಂಡ ಬಾವಿಯಲ್ಲಿ ಹಗಲಲ್ಲಿ ಬೀಳುವ ಜಾಯಮಾನದವರು ನಾವು ಅಂತ. ಗೊತ್ತಿದ್ದು ಪಾಪ ಮಾಡುವಂತಹ ಪ್ರವೃತ್ತಿ ಕಲಿಯುಗದ ಜನರಿಗೆ ಮಾತ್ರ ಹೆಚ್ಚಾಗಿರುವಂತಹದ್ದು. ಇಂತಹ ಈ ಪಾಪ ಪ್ರವೃತ್ತಿಯನ್ನ ನಾಶ ಮಾಡುವಂತಹ, ಅಂದರೆ ದುಷ್ಪ್ರವೃತ್ತಿಯನ್ನ, ದುಷ್ಟ ವಾಸನೆಯನ್ನ, ದುಷ್ಕರ್ಮವನ್ನ, ದುರ್ಗತಿಯನ್ನ, ಇದೆಲ್ಲವನ್ನೂ ಸಹ ತಡೆದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂತಹ ಒಂದು ಶಕ್ತಿ ಇದ್ದರೆ ಅದು ನೇರವಾಗಿ ರಾಮ ಎನ್ನುವಂಥ ನಾಮಕ್ಕೆ. ಇದು ಎರಡನೆಯದು. ಇಷ್ಟು ಹೇಳಿದ್ರೆ ಸಾಕಾಗುವುದಿಲ್ಲ. ಅಲ್ಲ, ನಮ್ಮಲ್ಲಿ ಬೇರೆ ಬೇರೆ ನಾಮಗಳೆಲ್ಲ ಇವೆಯಲ್ರಿ, ಹಾಗಿದ್ರೆ ಆ ನಾಮಗಳಿಗೆಲ್ಲ ಪಾಪವನ್ನು ಕಳೆಯುವ ಶಕ್ತಿ ಇಲ್ವಾ ಅಂತ ಒಂದು ಸಂಶಯ ಬರುತ್ತೆ. ಆ ನಾಮಗಳೆಲ್ಲ ಅಲ್ಲೇ ಇರಲಿ, ಸದ್ಯಕ್ಕೆ ನಾವು ಅವುಗಳನ್ನು ಮುಟ್ಟೋದಕ್ಕೆ ಹೋಗೋದು ಬೇಡ. ಇದೊಂದು ನೋಡಿದ್ರೆ ಸಾಕು. ಸದ್ಯಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ರಾಮನಾಮಕ್ಕೆ ಪಾಪವನ್ನು ಕಳೆಯುವ ಶಕ್ತಿ ಎಷ್ಟು ಉಂಟು ಅಂದರೆ ಅವರೊಂದು ದೃಷ್ಟಾಂತ ಕೊಡ್ತಾರೆ. ರಾಮ ಅನ್ನೋಲ್ಲಿ 2 ಅಕ್ಷರ ಉಂಟು, ಒಂದು ರಾ, ಇನ್ನೊಂದು ಮ. ನಿಮಗೊಂದು ಸವಾಲು ಹುಡುತ್ತೇನೆ ನಾನೀಗ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಾಯನ್ನು ಮುಚ್ಚಿಕೊಂಡು ರಾ ಅಂತ ಹೇಳಿ ನೋಡೋಣ. ರಾ ಹೇಳಬೇಕು ಅಂದರೆ ಬಾಯಿ ತೆಗಿಲೇಬೇಕು. ಹಾಗಿದ್ರೆ ಈವರೆಗೆ ಮಾಡಿದಂತಹ ಪಾಪಗಳನ್ನೆಲ್ಲ ಆ ರಾ ಎನ್ನುವಂತಹ ಅಕ್ಷರ ಹೊರಕ್ಕೆ ಎಳೆದು ಬಾಯಿಯ ಮೂಲಕ ಆಚೆ ಹಾಕುತ್ತಂತೆ. ಹಾಗಾಗಿ ರಾ ಅಂತ ಹೇಳಿದರೆ ಈಗ ನಿಮ್ಗೊಂದು ಸಂಶಯ, ಅಲ್ಲ ಹೊರಕ್ಕೇನೋ ಹೋಯ್ತು ಅಂತ ಅಂದ್ಕೊಳ್ಳೋಣ, ಮತ್ತು ಒಳಕ್ಕೆ ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ರೀ? ಯಾಕೆಂದ್ರೆ ಇಷ್ಟು ದಿವಸ ಇದ್ದಿದ್ದು ಒಳಗೆ ಅಲ್ವಾ ಅದು ಅಂತಂದರೆ ನೆಕ್ಸ್ಟ್ ರಾ ಮಕಾರ ಹೇಳಿಬಿಡಿ. ಆಗೇನಾಗತ್ತೆ ಕೇಳಿದರೆ ರಾ ಮ
ಮಕಾರ ಅಂದ ತಕ್ಷಣ ಏನಾಗುತ್ತೆ, ಎರಡೂ ತುಟಿಗಳು ಸಹ ಸೇರ್ಕೊಂಡು ಬಿಡ್ತವೆ ಅಲ್ವಾ. ಹಾಗಾಗಿ ರಕಾರೋ ಉಚ್ಚಾರ ಮಾತ್ರೇಣ ಬಹಿರ್ನಿರ್ಯಾತಿ ಪಾತಕಂ. ರಾಮಾಯಣದಲ್ಲಿರುವಂತಹ ರಕಾರ ಈ ಅಕ್ಷರವನ್ನು ಉಚ್ಚಾರ ಮಾಡಿದ ತಕ್ಷಣ ಪಾಪಗಳೆಲ್ಲ ಈಚೆ ಬಂದುಬಿಡ್ತಾವಂತೆ. ಪುನಃ ಪ್ರವೇಶ ಭೀತ್ಯಾಚ ಮಕಾರಸ್ತು ಕವಾಟವತ್. ಮತ್ಪುನಃ ಒಳಕ್ಕೆ ಹೋಗದೇ ಇರುವ ಹಾಗೆ ಈ ಮಕಾರ ಎನ್ನುವಂಥ ಅಕ್ಷರ ತುಟಿಗಳನ್ನು ಸೇರಿಸಿ ಕವಾಟದ ಬಾಗಿಲನ್ನು ಮುಚ್ಚುವ ಹಾಗೆ ಅಲ್ಲೇ ನಿಂತಿರಿ ನೀವು, ಮತ್ತೆ ಒಳಗೆ ಬರಬೇಡಿ ಅಂತ ನಿಲ್ಲಿಸ್ಬಿಡುತ್ತಂತೆ. ನಂದಲ್ಲ ಮಾತು, ನಮ್ಮ ಹಿರಿಯರು ಋಷಿಗಳು ಹೇಳಿದಂಥ ಮಾತು ಇದು. ಈಗ ಪ್ರಶ್ನೆ ಇಷ್ಟೇ, ರಾಮನಾಮವನ್ನು ಬಿಟ್ಟರೆ ಬೇರೆ ಇನ್ಯಾವ ನಾಮಕ್ಕೆ ಈ ಶಕ್ತಿ ಉಂಟು ಅಂತ ಹೇಳಿ. ಹಾಗಾಗಿ ರಾಮನಾಮಕ್ಕೆ ಮಾತ್ರ ಪಾಪಗಳನ್ನು ಹೊರಕ್ಕೆ ಹಾಕಿ ಮತ್ತೆ ಒಳಕ್ಕೆ ಸೇರದೇ ಇರುವ ಹಾಗೆ ತಡೆಯುವಂತಹ ಶಕ್ತಿ ಉಂಟು ಅಂತ. ಹಾಗಾಗಿ ಅದು ಕಲಿಮಲ ಮಥನಂ. ನೀವು ಎಷ್ಟೆಷ್ಟು ರಾಮನಾಮವನ್ನು ಜಪಿಸ್ತೀರೋ ಅಷ್ಟು ಶುದ್ಧರಾಗ್ತೀರಿ ಅಂತ ನಾನು ಹೇಳಬೇಕಾದದ್ದಿಲ್ಲ. ಮತ್ತು ಮುಂದೆ ನೋಡೋಣ, ಅದು ಬರುತ್ತೆ ಉದಾಹರಣೆಗಳು. ಇನ್ನು ಮೂರನೆಯದು ಪಾವನಂ ಪಾವನಾನಾಂ. ಪವಿತ್ರವಾದ ಎಲ್ಲ ವಸ್ತುಗಳಲ್ಲೂ ಎಲ್ಲ ನಾಮಗಳಲ್ಲೂ ಅತ್ಯಂತ ಪವಿತ್ರವಾದ ನಾಮ ರಾಮನಾಮ ಅಂತ. ಇಷ್ಟು ಹೇಳಿದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಅಲ್ಲ, ನಮ್ಮಲ್ಲಿ ನಾರಾಯಣ ಅಷ್ಟಾಕ್ಷರಿ ಉಂಟ್ರಿ, ಶಿವ ಪಂಚಾಕ್ಷರಿ ಉಂಟು, ಇವೆಲ್ಲ ಪವಿತ್ರವಾದ ನಾಮಗಳೇ ಅಲ್ವಾ? ಹೌದು, ಸಂಶಯನೇ ಇಲ್ಲ. ಈಗ ಅದನ್ನಿಟ್ಕೊಂಡೇ ಒಂದು ಉದಾಹರಣೆ ಕೊಡ್ತೇನೆ ನಾನಿವಾಗ. ಏನು ಹಾಗಿದ್ರೆ, ಓಂ ನಮೋ ನಾರಾಯಣಾಯ ಎನ್ನುವಂಥದ್ದು ಇದು ನಾರಾಯಣ ಅಷ್ಟಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ ಎನ್ನುವಂಥದ್ದು ಶಿವ ಪಂಚಾಕ್ಷರಿ ಮಂತ್ರ. ರಾಮ ರಹಸ್ಯ ಉಪನಿಷತ್ತು ಹೇಳುತ್ತೆ, ಈ ಎರಡೂ ಮಂತ್ರಗಳ ಸತ್ವವನ್ನು ತುಂಬಿಕೊಂಡು ಬಂದಿರುವ ನಾಮವೇ ರಾಮನಾಮ ಅಂತ. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನಿಮ್ಮ ಬುದ್ಧಿಯ ಪಾತ್ರೆಯಲ್ಲಿ ಅಳೆದು ತೂಗಿ ಒಪ್ಕೊಳ್ಳೋ ಪ್ರಯತ್ನ ಮಾಡಿ ನೋಡಿ. ಆ ರಾಮನಾಮವನ್ನು ತೆಗೆದುಬಿಟ್ರೆ ಈ ಎರಡೂ ನಾಮಗಳಲ್ಲಿ ಇದ್ದಂಥ ರ ಮತ್ತು ಮ ತೆಗೆದ್ರೆ ಈ ಎರಡೂ ಮಂತ್ರಗಳು ಸಹ ನಿರ್ಜೀವವಾಗಿ ಬಿಡ್ತವೆ. ಸ್ವಾರಸ್ಯ ಅಂದರೆ ಓಂ ನಮೋ ನಾರಾಯಣಾಯ, ನಾ ರಾ ಅನ್ನುವಲ್ಲ, ರಾ ತೆಗೆದು ಬಿಡಿ. ಈಗ ಆ ಮಂತ್ರ ಏನಾಯಿತು? ನ ಅಯನಾಯ ಅಂತ. ಅಂದರೆ ನ ಅಯನಾಯ, ಅಯನ ಅಂದ್ರೆ ದಾರಿ. ನೀನು ಹೀಗೆ ಹೇಳ್ಕೊಂಡು ಹೋದ್ರೆ ನಿನಗೆ ದಾರಿ ಇಲ್ಲ. ಅಲ್ಲಿ ರಾ ಎನ್ನುವ ಅಕ್ಷರ ಇದ್ರೆ ಮಾತ್ರ ನಿನಗೆ ಅಧ್ಯಾತ್ಮ ಪದದಲ್ಲಿ ದಾರಿ ಉಂಟು ಅಂತ ರಕಾರರಹಿತವಾದ ಅಷ್ಟಾಕ್ಷರಿ ಮಂತ್ರ ಹೇಳುತ್ತೆ. ಆಯಿತು, ಶಿವಪಂಚಾಕ್ಷರಿ ಮಂತ್ರಕ್ಕೆ ಬರೋಣ. ಅಲ್ಲೊಂದು ಅಕ್ಷರ ಮಕಾರ ಅಂತ ಉಂಟಲ್ಲ, ಅದನ್ನು ತೆಗೆದುಬಿಡಿ. ಏನಾಯಿತು ಕೇಳಿದವಾಗ ನ ಶಿವಾಯ ಅಂತಾಗುತ್ತೆ. ಅಂದರೆ ಅದು ಮಂಗಳಕರವಾಗಿತ್ತು ಇಷ್ಟೊತ್ತಿನ ತನಕ, ಈಗ ಅದು ಅಮಂಗಳಕರವಾಗಿ ಆಗುತ್ತೆ. ಅಲ್ಲಿಗೆ ನಾರಾಯಣ ಅಷ್ಟಾಕ್ಷರಿ ಮಂತ್ರದಲ್ಲಿರುವ ರಾ ಎನ್ನುವ ಅಕ್ಷರವನ್ನು, ಅಂದರೆ ಆ ನಾರಾಯಣ ತತ್ವವನ್ನು, ಮತ್ತು ಶಿವಪಂಚಾಕ್ಷರಿಯಲ್ಲಿರುವಂಥ ಮಕಾರವನ್ನು ಅಂದರೆ ಶಿವತತ್ವವನ್ನು ಎರಡನ್ನೂ ಒಳಗೊಂಡಿರುವಂಥ ಒಂದು ನಾಮ ಇದ್ದರೆ ಅದು ರಾಮ ಎನ್ನುವಂಥ ನಾಮ. ಅಲ್ಲಿಗೆ ಏನು ಹೇಳಂಗಾಯಿತು? ವೈಷ್ಣವರಿಗೂ ಶೈವರಿಗೂ ಸಮಾನವಾಗಿ ಆರಾಧ್ಯವಾದಂಥ ಒಂದು ತತ್ವ ಇದ್ದರೆ ಅದು ರಾಮನಾಮ ತತ್ವ. ಯಾಕಿಷ್ಟು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಕೆಲವು ಜನರಿಗೆ ವಿಷ್ಣುವೇ ಶ್ರೇಷ್ಠ, ಶಿವ ಶ್ರೇಷ್ಠ ಅಲ್ಲ ಅಂತ. ಹಾಗಾಗಿ ಅವರು ವಿಷ್ಣುವನ್ನೇ ಮೇಲೆ ಕೂರಿಸ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವ್ರು ಹಂಗಂದ ತಕ್ಷಣ ಇವ್ರು ಹಿಂಗಂತಾರೆ. ಅವಾಗ ಇಲ್ರಿ, ಶಿವನೇ ಶ್ರೇಷ್ಠ ಅಂತ ಹೇಳಿ ಆ ಶಿವನೇ ಸರ್ವಸ್ವ ಅಂಥೇಳಿ ಜಗಳಕ್ಕೆ ಇವರು ನಿಲ್ತಾರೆ. ಪ್ರಶ್ನೆ ಇಷ್ಟೇ, ಈಗ ರಾಮನಾಮ ಹೇಳಿದರೆ ಯಾರು ಜಗಳ ಕರಿಬೇಕು ಅಲ್ವಾ? ಹಾಗಾಗಿ ಹರಿಹರರಲ್ಲಿ ಅಭೇದವನ್ನು ಸಾರುವ ಮೊದಲ ನಾಮ ಅದು ರಾಮರಾಮ. ಆದ್ದರಿಂದ ಈ ರಾಮನಾಮ ಎನ್ನುವಂತಹದ್ದು ಪಾವನಂ ಪಾವನಾನಾಂ. ನಾರಾಯಣ ಅಷ್ಟಾಕ್ಷರಿ ಮಂತ್ರ ಪಾವನವಾದದ್ದು ಸಂಶಯ ಇಲ್ಲ.
ಶಿವಪಂಚಾಕ್ಷರಿ ಪಾವನವಾದದ್ದು ಸಂಶಯ ಇಲ್ಲ. ಅವು ಎರಡರಲ್ಲೂ ಅತ್ಯಂತ ಪರಮ ಪಾವನವಾದಂಥದ್ದು ಯಾವುದು ಕೇಳಿದರೆ ರಾಮನಾಮ. ಹಾಗಾಗಿ ಪಾವನಂ ಪಾವನಾನಾಂ, ಇದು ಮೂರನೆಯ ಮಜಲು ಆ ಶ್ಲೋಕದಲ್ಲಿರುವಂಥದ್ದು. ಆಯಿತು, ಮುಂದಕ್ಕೆ ಹೋಗೋಣ. ಮುಂದಿನ ನಾಮ, ಮುಂದಿನ ಘಟ್ಟ. ಪಾಥೇಯಂ ಯನ್ಮುಮುಕ್ಷೋ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ. ಪರಪದ ಪ್ರಾಪ್ತಿಗಾಗಿ ಸಾಧನೆಯಲ್ಲಿ ತೊಡಗಿದ, ಅಂದರೆ ಸಾಧನೆಯ ದಾರಿಯಲ್ಲಿ ಹೆಜ್ಜೆ ಇಡ್ತಾ ಇರುವಂತಹ ಸಾಧಕನಿಗೆ ಇದೊಂದು ಪಾಥೇಯ. ಪಾಥೇಯ ಅಂದರೆ ಬುತ್ತಿ, ಗಂಟು, ದಾರಿಯಲ್ಲಿ ತಿನ್ನುವ ತಿಂಡಿ. ಅಧ್ಯಾತ್ಮ ಪಥಿಕನಿಗೆ ದಾರಿಯ ತಿಂಡಿ ಯಾವುದು ಅಂದರೆ ರಾಮನಾಮ. ನಮಗಿದನ್ನು ನಂಬೋದು ಕಷ್ಟ. ಆದರೆ ನಮ್ಮ ದೇಶದ ಅಧ್ಯಾತ್ಮ ಸಾಧಕರನ್ನು ಒಮ್ಮೆ ನೋಡಿಬಿಡೋಣ. ರಾಮನಾಮದಿಂದಲೇ ತಮ್ಮನ್ನು ತಾವು ಉದ್ಧರಿಸಿಕೊಂಡವರು. ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು, ಪ್ರಾಯಶಃ ಬಹಳಷ್ಟು ನಾವು ಕೇಳಿದ್ದೀರಿ. ಅವರು ಯಾವ ನಾಮವನ್ನು ಇಟ್ಟು ತಪಸ್ಸನ್ನು ಮಾಡಿದರು ಅಲ್ವಾ? ಒಂದು, ಅದರ ಜೊತೆಗೆ ಸಜ್ಜನಗಡದ ಸದ್ಗುರು ಸಮರ್ಥ ರಾಮದಾಸರು. ನನಗೆ ಈ ಹೆಸರನ್ನೆಲ್ಲ ಹೇಳಬೇಕಿದ್ರೆ ರೋಮಾಂಚನ ಆಗುತ್ತೆ. ಭಗವಾನ್ ಶ್ರೀಧರ ಸ್ವಾಮಿಗಳು ಆ ಸ್ಥಳದಲ್ಲಿ ಕುಳಿತು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ಕೊನೆಗೆ ಅವರಿಗೆ ಅನುಭವವಾದದ್ದು ಸಮರ್ಥ ರಾಮರು ಅಲ್ಲಿ ಇನ್ನೂ ರಾಮನಾಮ ಸ್ಮರಣೆಯೊಂದಿಗೆ ಇದ್ದಾರೆ ಅಂತ. ಸಮಾಧಿ ಭೇದಿಸಿ ಸೀಳಿ ಬಂದು ಅವರಿಗೆ ದರ್ಶನವನ್ನು ಕೊಟ್ಟರು. ಹಾಗಾಗಿ ಸದ್ಗುರು ಸಮರ್ಥ ರಾಮದಾಸರ ಉಸಿರಾದದ್ದು ಇದೇ ರಾಮನಾಮ. ಹಾಗಾಗಿ ಅವರು ತನ್ನನ್ನು ರಾಮದಾಸ ಅಂತ ಕರ್ಕೊಂಡ್ರು. ಹೀಗೆ ಅಂತ ರಾಮನಾಮ ಬುತ್ತಿಯನ್ನು ಕಟ್ಕೊಂಡು ಹೊರಟವರು. ಅದಾದ ಮೇಲೆ ಮತ್ತೆ ಭಗವಾನ್ ಶ್ರೀಧರ ಸ್ವಾಮಿಗಳು ವರದಹಳ್ಳಿ, ಈಗ ತಾನೇ ನಾನು ಅವರ ಹೆಸರನ್ನು ಹೇಳಿದ್ದೇನೆ. ಅವರು ರಾಮತತ್ವದ ಬಗ್ಗೆನೇ ಎಷ್ಟೆಲ್ಲ ಮಾತನಾಡಿದ್ದಾರೆ. ಹಾಗಾಗಿ ಅವರಿಗೂ ಸಹ ಪಾಥೇಯವಾದದ್ದು ಇದೇ ರಾಮನಾಮ. ಇನ್ನು ಸಂಗೀತ ಕ್ಷೇತ್ರಕ್ಕೆ ಅಂದರೆ ತ್ಯಾಗಬ್ರಹ್ಮರು ಯಾರಿಗೆ ಗೊತ್ತಿಲ್ರಿ? ಹೌದು ತಾನೆ? ಅಷ್ಟರ ಮಟ್ಟಿಗೆ ರಾಮನಾಮದಲ್ಲಿ ಮೈ ಮರೆತವರು ಅವರು. ಊಟಕ್ಕೆ ಎಲೆಗೆ ಬಡಿಸಿದರೆ ಅವರಿಗೆ ಆ ಬಡಿಸಿದ ಅನ್ನ ಪದಾರ್ಥಗಳ ಉಪಹಾರಗಳ ರುಚಿಯೇ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಾಮರಸ ಪಾನದಲ್ಲಿ ಮಗ್ನರಾಗಿದ್ದರು ಅವರು. ಅದೇ ಅವರ ಬದುಕಿನ ಪಾಥೇಯವಾಗಿತ್ತು. ಮತ್ತೆ ಸದಾಶಿವ ಬ್ರಹ್ಮೇಂದ್ರರು ಪಿಬರೇ ರಾಮರಸಂ ಅಂತ ಹೇಳಿದವರು. ಹಾಗಾಗಿ ಮತ್ತೆ ಎಡತರೆ ಮಠದ ಶ್ರೀ ರಾಮಬ್ರಹ್ಮಾನಂದರು, ಕರ್ನಾಟಕದವರು ಇವರೆಲ್ಲರೂ ಸಹ ಬಹಳಷ್ಟು ಜನ. ಅದಕ್ಕೋಸ್ಕರ ಇಂತಹ ಮಹಾನುಭಾವರಿಗೂ ತಮ್ಮ ಅಧ್ಯಾತ್ಮ ಸಾಧನೆಗೆ ಅಂದರೆ ಆ ಸಾಧನೆಯ ದಾರಿಯಲ್ಲಿ ಬುತ್ತಿಯನ್ನಾಗಿ ಮಾಡಿಕೊಂಡಿದ್ದು ಯಾವುದನ್ನ ಅಂದರೆ ಇದೇ ರಾಮನಾಮವನ್ನು. ಹಾಗಾಗಿಯೇ ಪಾಥೇಯಂ ಎನ್ ಮುಮುಕ್ಷೋ, ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವವನು. ಅಂಥ ಮುಮುಕ್ಷುವಿನ ಅಧ್ಯಾತ್ಮ ದಾರಿಯಲ್ಲಿ ಪಾಥೇಯ ತಿಂಡಿಯ ಡಬ್ಬ ರಾಮನಾಮ ಎನ್ನುವಂಥದ್ದು. ಅಷ್ಟೇ ಅಲ್ಲ, ಒಬ್ಬ ಕವಿ ಬಹಳ ತಮಾಷೆಯಾಗಿ ಹೇಳ್ತಾನೆ, ಇಂಥ ಮಹಾನುಭಾವರೆಲ್ಲ ಬೇಕನ್ರಿ ರಾಮನಾಮದ ಪಾವಿತ್ರ್ಯತೆಯನ್ನು ಹೇಳೋದಕ್ಕೆ. ರಾಮನಾಮವನ್ನು ಜಪಿಸಿದಾಗ ಗೊತ್ತಿದ್ದು ಜಪಿಸಿದರೂ ಗೊತ್ತಿಲ್ಲದೆ ಜಪಿಸಿದರೂ ಸಹ ಜಪಿಸಿದವನನ್ನು ಶುದ್ಧ ಮಾಡ್ತದೆ ಅನ್ನೋದಕ್ಕೆ ಇಂಥ ಮಹಾನುಭಾವರು ಬೇಕಾ ಅಂತ ಕೇಳ್ತಾನೆ ಅವನು. ಅವನೊಂದು ಉದಾಹರಣೆ ಕೊಡ್ತಾನೆ. ಏನು ಅಂದರೆ, ಒಂದು ಸಲ ಈ ಕೆಲವು ಬೇಡರು ಬೇಟೆಗೋಸ್ಕರ ಕಾಡಿಗೆ ಹೋಗಿದ್ರಂತೆ. ಕಾಡಿಗೆ ಹೋದಾಗ ಅವರು ಬೇಟೆ ಆದಮೇಲೆ ಅವರು ಹೋಗಬೇಕಿದ್ರೆ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ವನೇಚ ರಾಮ ವಸುಚಾಹ ರಾಮ ನದೀಂತ ರಾಮ ನ ಭಯಂ ಸ್ಮರಾಮ. ಪರಸ್ಪರ ಮಾತನಾಡಿಕೊಂಡಿದ್ದವರು. ವನೇಚ ರಾಮ, ನಾವು ಕಾಡಲು ಸುತ್ತೋಣ ಇವತ್ತು. ಮತ್ತೆ ವಸುಚಾಹ ರಾಮ, ಕಳ್ಳರು ಅವರು, ಬೇಟೆಗಾರರು, ಬರೇ ಬೇಟೆಗಾರರಲ್ಲ, ಕಳ್ಳತನ ಮಾಡುವ ಬೇಟೆಗಾರರು.
ದಾರಿಯಲ್ಲಿ ಸಿಕ್ಕವನು ಸ್ವಲ್ಪ ದೋಚೋಣ. ವಸುಚಾಹ ರಾಮ, ಕೊನೆಗೇನು ಮಾಡೋಣ ಅಂದ ಇನ್ನೊಬ್ಬ, ನದೀಂ ತರಾಮ, ನದಿಯನ್ನು ದಾಟಿ ಆಚೆ ಕಡೆ ನಾವು ಹೋಗ್ಬಿಟ್ರೆ ಇವರಿಗೆ ಕೈಗೆ ನಾವು ಸಿಗೋದಿಲ್ಲ ಅಂತಂದ ಒಬ್ಬ. ಮತ್ತೆ ಅಲ್ಲ ನಮ್ಮನ್ನು ಹಿಡಿದ್ರೆ ಅಲ್ಲಿಗೆ ಬಂದು ನಭಯಂ ಸ್ಮರಾಮಹ ಅಂದ ಆ ಲೀಡರ್. ಇದನ್ನು ಹೇಳಿದ ಕವಿ ಹೇಳ್ತಾನೆ, ಇತೀರಯಂತೋಪಿ ವನೇ ಕಿರಾತಾಃ ಮುಕ್ತಿಂಗತ ರಾಮಪದಾನುಷಂಗಾತ್. ಇತೀರಯಂತೋಪಿ ವನೇ ಕಿರಾತಾಃ ಮುಕ್ತಿಂಗತ ರಾಮಪದಾನುಷಂಗಾತ್. ಹೀಗೆ ರಾಮ 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 ಅಂತ 4 ಸಲ ಹೇಳಿದ್ರಿಂದ ಅವ್ರ ದೇಹ ಬಿಟ್ಟ ಮೇಲೆ ಅವರಿಗೆ ಮೋಕ್ಷ ಆಯ್ತಂತೆ. ಹಾಗಿದ್ರೆ ಇಲ್ಲಿ ಎಲ್ರಿ ರಾಮ ಅಂತ ಹೇಳಿದ್ರು? ಎಲ್ಲ ಸಂಸ್ಕೃತ 4 ಕ್ರಿಯಾಪದಗಳಿವೆ ನೋಡಿ. ವನೇ ಚರಾಮಃ ಅಂತ, ಅಚ್ಚ ಅನ್ನೋದನ್ನು ಹಿಂದೆ ಹಾಕ್ಬಿಡಿ. ವನೇ ಚ ರಾಮ, ಕಾಡಿನಲ್ಲೂ ರಾಮ. ಮತ್ತೆ ವಸುಚ ಆಹ ರಾಮ, ಸಂಪತ್ತನ್ನ ಆಹ ರಾಮ, ನಾವು ದೋಚಿಕೊಂಡು ಬರೋಣ, ಅಲ್ಲೂ ರಾಮ. ಮತ್ತೆ ನದೀಂ ತ ರಾಮ, ನದಿಯನ್ನ ದಾಟೋಣ, ಅಲ್ಲೂ ರಾಮ. ನ ಭಯಂ ಸ್ಮರಾಮ, ಭಯವೂ ಬೇಡ ನಮಗೆ ಅಂತ. ಹೀಗೆ ಗೊತ್ತಿಲ್ಲದೆ ಸಂಸ್ಕೃತ ಕ್ರಿಯಾಪದಗಳನ್ನು, ರಾಮನಾಮವನ್ನು ಒಳಗೊಂಡ ಕ್ರಿಯಾಪದವನ್ನು ಹೇಳಿದ್ರಿಂದಲೇ ಅವರಿಗೆ ದೇಹ ಬಿಟ್ಟ ಮೇಲೆ ಮೋಕ್ಷ ಆಯಿತು ಅಂತ ಆ ಕವಿ ಬಹಳ ವಿಚಿತ್ರವಾಗಿ ಹೇಳ್ತಾನೆ. ಅಂದರೆ ಇದು ಅತಿಯಾದ ಉಕ್ತಿ ಇರಬಹುದು, ಆದರೆ ಎಲ್ಲೋ ಒಂದು ಕಡೆಗೆ ಸಾಮಾನ್ಯ ಭಾವುಕನನ್ನು ರಾಮನಾಮದ ಕಡೆಗೆ ಅಭಿಮುಖನನ್ನಾಗಿ ಮಾಡುವುದಂತೂ ಸತ್ಯ. ಕಾರಣ ಇಷ್ಟೇ, ಬೆಂಕಿ ಗೊತ್ತಿದ್ದು ಮುಟ್ಟಿದ್ರೂ ಸುಡತ್ತೆ, ಗೊತ್ತಿಲ್ಲದೆ ಮುಟ್ಟಿದ್ರೂ ಅದು ಸುಡತ್ತೆ. ಕೈ ಸುಟ್ಕೊಂಡು ಅಯ್ಯೋ ನನಗೆ ಗೊತ್ತಿರಲಿಲ್ಲ, ಕೈ ಹಾಕಿದೆ ಯಾರು ಸುಟ್ಬಿಡೋದ ನೀನು ಅಂತಂದರೆ ಸರಿ, ಇನ್ನು ಮುಂದೆ ನೀನು ಆ ಕೈಗೆ ಹಾಕಬಾರದು ಅಂತ ಸುಟ್ಟಿದ್ದೇನೆ ಅಂತ ಹೇಳುತ್ತೆ ಅಲ್ವಾ. ಹಾಗೆಯೇ ಈ ರಾಮನಾಮಕ್ಕೆ ಅಂಥ ಶಕ್ತಿ ಉಂಟು. ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವಂತಹ ಸಾಧಕರಿಗೆ ಇದೊಂದು ಪಾಥೇಯ ಅಂತ. ಇದು 4ನೆಯ ಮಜಲು. ಮತ್ತು 5ನೇದು, ವಿಶ್ರಾಮಸ್ಥಾನಮೇಕಂ ಕವಿವರ ವಚಸ. ಕವಿವರೇಣ್ಯರು ಕಾವ್ಯಗಳನ್ನು ಬರೀತಾರೆ. ಬರದ ಮೇಲೆ ಇನ್ನು ಮುಂದೆ ನನಗೆ ಸಾಕಪ್ಪ, ನಾನೇನು ಬರಿಬಾರದು ಅಂತ ಅನ್ನಿಸುವುದು ಯಾವಾಗ ಅಂದರೆ ರಾಮನ ವಿಚಾರವನ್ನು ಹೇಳಿ ಆದ ಮೇಲೆ ಇನ್ಯಾವುದನ್ನು ಹೇಳಬೇಕಾದದ್ದಿಲ್ಲ. ಯಾಕೆ ಕೇಳಿದರೆ, ರಾಮ ನಾಮ್ನಿ ಪರೇ ಧಾಮ್ನಿ ಕೃತ್ಸನ ಆಮ್ನಾಯ ಸಮನ್ವಯ. ಆ ರಾಮ ಎನ್ನುವಂತಹದ್ದು ಅದು ಪರಬ್ರಹ್ಮವಾಚಕ ನಾಮ. ಅದಕ್ಕೋಸ್ಕರ ಇಡೀ ವೇದಗಳು ಅಲ್ಲಿ ಬಂದು ಸೇರಿಕೊಂಡು ಬಿಡುತ್ತವೆ ಅಂತ. ಹಾಗಾಗಿ ರಾಮನಾಮ ಎನ್ನುವಂಥದ್ದು ಪರಬ್ರಹ್ಮವಾಚಕವಾದ್ದರಿಂದ ಪರಬ್ರಹ್ಮ ವಿಷಯಕವಾದ ಗ್ರಂಥವನ್ನು ರಚಿಸಿದ ಮೇಲೆ ಅಥವಾ ಆ ನಾಮವನ್ನು ಮತ್ತೆ ಮತ್ತೆ ಸ್ಮರಿಸಿದ ಮೇಲೆ ಮತ್ತಿನ್ನು ಹೇಳಬೇಕಾದ್ದು ಇಲ್ಲ, ಬರಿಬೇಕಾದದ್ದು ಇಲ್ಲ. ಯಾಕೆಂದರೆ ಇದು ಅಂತಿಮವಾದಂಥ ವಿಶ್ರಾಂತಿ ಸ್ಥಾನ. ಈ ನಾಮಿಯಾದ ಶ್ರೀರಾಮನನ್ನು ವರ್ಣಿಸಿದ ಮೇಲೆ ಆ ಕವಿ ಅಂದರೆ ಋಷಿ ಅಂತ ಅರ್ಥ, ಕೇವಲ ಕನ್ನಡದಲ್ಲಿ ಪದ್ಯ ಬರೆಯುವನು ಅಂತ ಅರ್ಥ ಅಲ್ಲ. ಅವನು ಇನ್ನೇನನ್ನೂ ಸಹ ಹೇಳಬೇಕಾದಿಲ್ಲ. ಯಾಕೆಂದರೆ ಆ ರಾಮ ಎನ್ನುವಂಥದ್ದು ಅದು ಪರಬ್ರಹ್ಮವಾಚಕವಾದಂಥದ್ದು. ರಾಮ ಎನ್ನುವಂಥದ್ದನ್ನು ಪರಬ್ರಹ್ಮವಾಚಕವಾದದ್ದನ್ನು ನನ್ನ ಉಪನಿಷತ್ತು ಪದೇ 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 ಹೇಳುತ್ತೆ. ಹಾಗಾಗಿ ಆ ಪರಬ್ರಹ್ಮವಾಚಕವಾದದ್ದನ್ನು ಹೇಳಿದ ಮೇಲೆ ಇನ್ನೇನು ಹೇಳಲಿಕ್ಕೆ ಇರೋದೇ ಇಲ್ಲ ಅಲ್ಲಿ. ದಟ್ ಇಸ್ ದ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಅದು, ಹೀಗೆ ಅಂತ ಅಷ್ಟೇ ಅಂತ. ಯಾಕೆಂದರೆ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮ ಪದೇನಾಸವು ಪರಬ್ರಹ್ಮಾಭಿಧೀಯತೆ. ನಾನೇನೋ ನನ್ನ ಬಾಯಿ ಬಂದಿದ್ದು ಹೇಳಿಬಿಟ್ಟೆ ಅಂತ ನೀವು ಅಂದ್ಕೊಳ್ಬಾರ್ದು. ಎಲ್ಲಕ್ಕೂ ಸಹ ಮೂಲವನ್ನು ಇಡ್ತಾ ಇದ್ದೇನೆ ನಾನು. ಇತಿರಾಮ ಪದೇನಾಸವು ಪರಬ್ರಹ್ಮ ಅಭಿಧೀಯತೆ. ಪರಬ್ರಹ್ಮ ವಸ್ತುವಿನ ಇನ್ನೊಂದು ಹೆಸರು ರಾಮ. ಯಾಕೆಂದರೆ ಅದು ರಸಗಟ್ಟಿ ಅದು. ಹಾಗಾಗಿ ಅದು ಎಲ್ಲ ಕವಿಗಳಿಗೂ ಸಹ ಅದು ವಿಶ್ರಾಂತಿ ಸ್ಥಾನ. ಇದು ಒಂದರ್ಥ, ಅವರ ಕೃತಿಗೆ ವಿಶ್ರಾಂತಿ ಸ್ಥಾನ, ಮತ್ತು ಇವರ ಬದುಕಿಗೂ ಸಹ
ಅದು ವಿಶ್ರಾಂತಿಯನ್ನು ಕೊಡುವಂಥದ್ದು. ವಿಶ್ರಾಂತಿ ಅಂದರೆ ಕೊನೆಯ ಸ್ಥಿತಿ, ಅಂದರೆ ಅವನಿಗೆ ಇನ್ನು ಮುಂದೆ ಬದುಕು ಇಲ್ಲ, ಅಂದರೆ ಹುಟ್ಟು ಸಾವುಗಳ ಕಟ್ಟು ಅವನಿಗೆ ಇಲ್ಲ. ಹುಟ್ಟು ಸಾವುಗಳ ಕಟ್ಟನ್ನು ಹರಿಯುವಂತಹ ವಿಶ್ರಾಂತಿಯನ್ನು ಕೊಡುವಂತಹ ಪರಮ ಮಂಗಳಕರವಾದಂತಹ ನಾಮ. ಆದ್ದರಿಂದ ಅದು ವಿಶ್ರಾಮ ಸ್ಥಾನಮೇಕಂ ಕವಿವರ ವಚಸಾಂ. ಇದು 5ನೇದು. ಇನ್ನು 6ನೆಯ ಅರ್ಥ ಈ ಶ್ಲೋಕಕ್ಕೆ, ಜೀವನಂ ಸಜ್ಜನಾನಾಂ. ಸಜ್ಜನರಿಗೆ ಉಸಿರಾದದ್ದು ಯಾವುದು ಅಂದರೆ ಅದೇ ರಾಮನಾಮ, ಸಜ್ಜನರ ಉಸಿರು ಅಂತ. ಇಲ್ಲಿ ಜನರು ಅನ್ನೋದಕ್ಕರ್ಥ ಕೇವಲ ಕೈಕಾಲುಗಳುಳ್ಳ ಮನುಷ್ಯರು ಅಂತ ಅರ್ಥ ಅಲ್ಲ. ಈ ಪ್ರಪಂಚದ ಪ್ರತಿಯೊಂದು ಜಡಚೇತನಗಳೂ ಸಹ ಉಸಿರಾಡ್ತೇವೆ, ನಾವು ಅದನ್ನು ಮರಿಬಾರದು. ಒಂದು ಸಸ್ಯ ಇದೆ, ಅದು ಸಹ ಉಸಿರಾಡುತ್ತೆ ತಾನೆ. ಜೆ.ಸಿ. ಬೋಸ್ ಹೇಳಿದ್ರಲ್ಲ ಅದನ್ನು, ಅಲ್ವಾ? ಮತ್ತೆ ಪ್ರಾಣಿಗಳಿದ್ದಾವೆ, ಪಶುಗಳು, ಅವು ಉಸಿರಾಡ್ತವೆ ತಾನೆ. ಉಸಿರಾಡುವ ಪ್ರತಿಯೊಂದು ಜೀವಿಯೂ ಸಹ ಅದು ಜನ ಅಂತಲೇ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಈ ಸಜ್ಜನರ ಉಸಿರು ಯಾವುದು ಅಂದರೆ ರಾಮನಾಮ. ನಾವು ಉಸಿರನ್ನು ಎಷ್ಟು ಪ್ರೀತಿಸ್ತೇವೆ, ನಮ್ಮ ಉಸಿರನ್ನು. ಪ್ರಾಯಶಃ ಅದಕ್ಕಿಂತ ಮಿಗಿಲಾದದ್ದು ನಮಗೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಹೇಳ್ತೇವೆ ನಾವು, ಅಯ್ಯೋ ಅವ್ರ ಕಂಡ ನನಗೆ ಪ್ರಾಣ ಕಣ್ರಿ ಅಂತ. ಹೌದಾ ಅಲ್ವಾ? ಪ್ರಶ್ನೆ ಬೇರೆ. ಅಂದರೆ ಇದಕ್ಕಿಂತ ಹೆಚ್ಚಿನ ಪ್ರೀತಿ ಆದದ್ದು ಇನ್ನೊಂದು ಇಲ್ಲ ಅಂತ ಹೇಳೋದಕ್ಕೆ ನಾವು ಕೊಡುವ ಉಪಮಾನ ಯಾವುದು ಅಂದರೆ ಪ್ರಾಣ. ಹಾಗಾಗಿ ಸಜ್ಜನರಿಗೆ ಆ ಪ್ರಾಣ ಉಸಿರಾದವನು ಯಾರು ಅಂದರೆ ರಾಮನಾಮ. ಉಸಿರು ಹೋದರೆ ಏನಾಗುತ್ತೆ ಕೇಳಿದರೆ ಕಳಕೊಂಡದ್ದು ಶವ ಆಗಿಬಿಡುತ್ತೆ ಅಲ್ವಾ? ಅಯೋಧ್ಯ ಕಾಂಡದಲ್ಲಿ ವಾಲ್ಮೀಕಿ ಮುನಿಗಳು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನೋಡ್ತಾ ಹೋದ್ರೆ ಕಣ್ಣೀರು ಬಂದುಬಿಡುತ್ತೆ ನಮಗೆ. ಹಾಗಿದ್ರೆ ನೋಡೋಣ ಮೊದಲು ಆ ರಾಮ ಯಾರ್ಯಾರಿಗೆ ಉಸಿರಾಗಿದ್ದ ಅಂದರೆ ರಿಪೂಣಾಮಪಿ ವತ್ಸಲ. ಅವನ ಶತ್ರುಗಳೂ ಸಹ ರಾಮನನ್ನು ಪ್ರೀತಿಸ್ತಿದ್ರಂತೆ. ಬೇರೆಯವರು ಬಿಡ್ರಿ ಹೋಗ್ಲಿ, ಯಾವನಾದರೂ ಒಬ್ಬ ಶತ್ರು ತನ್ನ ಎದುರಾಳಿ ಶತ್ರುವನ್ನು ಪ್ರೀತಿಸೋದು ಉಂಟಾ ಅಂದರೆ ಪ್ರೀತಿಸುವವನೊಬ್ಬನಿದ್ರೆ ಅವನು ರಾಮ. ಹಾಗಾಗಿ ರಿಪೂಣಾಮಪಿ ವತ್ಸಲ. ಇದಕ್ಕೆ ಯಾರೇ ಉದಾಹರಣೆ ಅಂದರೆ ಬೇರೆ ಯಾರೂ ಅಲ್ಲ, ಈ ದೇಶದ ಆದರ್ಶ ಸ್ತ್ರೀ ಶೂರ್ಪಣಖ. ರಾಮನನ್ನ ಅವಳು ಎಷ್ಟು ಪ್ರೀತಿಸಿದ್ರು ಅಂತಂದ್ರೆ, ನೀನು ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ತೇನೆ, ನನ್ನನ್ನು ಒಪ್ಕೋಬೇಡು, ಅಷ್ಟರ ಮಟ್ಟಿಗೆ ಪ್ರೀತಿಸಿದಳು. ಕೊನೆಗೆ ಏನಾಯ್ತು ಕೇಳಿದ್ರೆ, ಹಾಗಿದ್ರೆ ರಾಮನನ್ನು ದ್ವೇಷಿಸಿದಳಲ್ಲ ಅವಳು ಅಂತ ನೀವು ಹೇಳ್ಬೋದು. ಅದು ಹೇಗೆ ಕೇಳಿದ್ರೆ, ಕೈಗೆ ಸಿಗದೆ ಇರುವ ದ್ರಾಕ್ಷೆ ಹುಳಿ ಅಂತ ನರಿ ಹೇಳಿತ್ತಲ್ಲ ಹಾಗೆ. ಗ್ರೇಪ್ಸ್ ಆರ್ ಸವರ್. ತನಗೆ ರಾಮಯನ್ನು ದಕ್ಕೋದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡ ಮೇಲೆ ಆ ಪ್ರೀತಿಯ ಸ್ಥಾನದಲ್ಲಿ ದ್ವೇಷವನ್ನು ಇಟ್ಟರು. ಮುಂದೆ ರಾಮಾಯಣ ಕಥೆ ಮುಂದುವರಿಯಿತು ಅಷ್ಟೇ ಅಲ್ವಾ? ಹಾಗಾಗಿ ಶತ್ರುಗಳಿಗೂ ಸಹ ಉಸಿರಿನಷ್ಟು ಪ್ರೀತಿ ಪಾತ್ರನಾದವನೊಬ್ಬನಿದ್ರೆ ಅವನು ರಾಮ. ಮತ್ತಷ್ಟೇ ಅಲ್ಲ, ಎರಡನೇದು, ರಾಮ ಕಾಡಿಗೆ ಹೋಗಬೇಕು ಅವತ್ತು. ಆ ಸಂದರ್ಭವನ್ನು ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮುನಿಗಳು. ಒಬ್ಬಾಕೆ ತಾಯಿ ಇದ್ಲು, ಅವಳಿಗೆ ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಮಕ್ಕಳಾಗಲಿಲ್ಲ. ಕಂಡ ದೇವರಿಗೆ ಹರಕೆ ಹೊತ್ತು ಅವಳ ಗರ್ಭಿಣಿಯಾಗಿ ರಾಮ ಕಾಡಿಗೆ ಹೋಗುವ ದಿನವೇ ಒಂದು ಗಂಡು ಮಗುವಿಗೆ ತಾಯಿ ಆದಳು. ಈಗ ವಿಚಾರ ಮಾಡಿ, ಗಂಡು ಮಗು ಹುಟ್ಟಿತು, ಬಯಸಿ ನಾನು ಪಡೆದಂಥ ಮಗು ಬಂತು ಅಂತ ಅವಳು ಸಂತೋಷ ಪಡಬೇಕು, ಅಥವಾ ನಮ್ಮ ಉಸಿರಾದಂಥ ರಾಮ ಕಾಡಿಗೆ ಹೋಗ್ತಾನೆ ಅಂತ ದುಃಖ ಪಡಬೇಕು? ಈ ಎರಡನ್ನು ತೂಗಿ ಅಳೆದು ನೋಡಿದಂಥ ತಾಯಿ ಹೇಳಿದಂಥ ಮಾತು ವಾಲ್ಮೀಕಿ ಮುನಿ ಹೇಳ್ತಾರೆ. ಪುತ್ರಂ ಪ್ರಥಮಜಂ ದೃಷ್ಟ್ವಾ ಜನನೇನಾಭ್ಯನಂದತ. ಆ ಶಬ್ದ ನೋಡಿ, ಪುತ್ರಂ ಪ್ರಥಮಜಂ, ಇದೇ ಮೊದಲ ಕೂಸು. 8 ಜನ ಮಕ್ಕಳಾದ್ಮೇಲೆ ಹುಟ್ಟಿದ್ದಲ್ಲ ಅದು. ಮೊದಲ ಕೂಸು ಹುಟ್ಟಿದಾಗ, ಮದುವೆಯಾದ ಬಹಳ ವರ್ಷಗಳ ನಂತರ ಹುಟ್ಟಿದಾಗ
ಪುತ್ರೋತ್ಸವಾತ್ ಅಪರ ಸಂತೋಷೋ ನಾಸ್ತಿ ಅಂತ ಸಂತೋಷ ಪಡುವ ಕಾಲದಲ್ಲಿ ರಾಮ ಅದೇ ದಿವಸ ಕಾಡಿಗೆ ಹೊರಟಿದ್ದಾನೆ. ಅದನ್ನು ತಿಳಿದಂಥ ತಾಯಿ ಏನು ಮಾಡಬೇಕು ಅಂತ ಕೇಳಿದರೆ ವಾಲ್ಮೀಕಿ ಮುನಿಗಳು ಹೇಳ್ತಾರೆ, ನಾಭ್ಯನಂದತ, ಅವಳಿಗೆ ಸಂತೋಷ ಆಗಲೇ ಇಲ್ಲವಂತೆ. ಆ ಮಾತಿಗೆ ಧ್ವನಿ ಏನು ಕೇಳಿದರೆ, ಹೋಗಿ ಹೋಗಿ ಅಯ್ಯೋ ನನ್ನ ಒಡೆಯ, ನನ್ನ ಪ್ರಾಣ, ನನ್ನ ಸ್ವಾಮಿಯ ಅಂತ ರಾಮ ಕಾಡಿಗೆ ಹೋಗೋ ದಿವಸನೇ ನೀನು ಹುಟ್ಟಬೇಕೇನೋ. ಯಾವನಾರು ಮುಂದೆ ಕೇಳಿದೆ, ಯಾವತ್ತೀ ಮಗು ಹುಟ್ಟಿತು ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು ಕೇಳಿದ್ರೆ, ಅದೇ ರಾಮ ಕಾಡಿಗೆ ಹೋದ್ನಲ್ಲ ಅವತ್ತೇ ಹುಟ್ಟಿತು ಇದು. ಬೇಕಿರೋ ಅನಿಷ್ಟಾನ್ ಶಬ್ದ ಸೇರಿಸ್ಕೊಳ್ಳಿ. ಪುತ್ರಂ ಪ್ರಥಮಜಂ ದೃಷ್ಟ ಜನನೀನಾಭ್ಯನಂದಿತ. ಏಕೆಂದರೆ ತಾಯ್ತನ ಎನ್ನುವಂಥದ್ದು ಹೆಣ್ಣಿಗಿರುವ ಸೌಭಾಗ್ಯ, ಘಟ್ಟ ಅದು. ಅದನ್ನು ಪಡೆದ ಯಾವ ಹೆಣ್ಣು ಮಗಳೂ ಸಹ ದುಃಖ ಪಡೋದಿಲ್ಲ. ಏಕೆಂದರೆ ಆ ನೋವಿನಲ್ಲೂ ಸಹ ಸುಖವನ್ನು ಪಡುವ ಕಾಲ. ಅಂಥದ್ದನ್ನು ಮೀರಿ ಸಂತೋಷವನ್ನು ಅನುಭವಿಸುವ ಕಾಲದಲ್ಲಿ ರಾಮ ಕಾಡಿಗೆ ಹೋದ ದಿವಸ ಹುಟ್ಟಿದಿಲ್ಲ ಅಂತ ಹಣೆ ಹಣೆ ಚೆಚ್ಕೊಂಡ್ಲಂತೆ ಆ ತಾಯಿ. ಅಂದರೆ ಅವಳ ಉಸಿರು ಮಗು ಅಲ್ಲ, ಯಾರು ಕೇಳಿದರೆ ರಾಮ. ಮತ್ತೆ ಮುಂದೆ ಹೇಳ್ತಾರೆ, ಇದು ಮನುಷ್ಯದ್ದಾಯ್ತು ಬಿಡ್ರಿ. ರಾಮ ಕಾಡಿಗೆ ಹೋದ ದಿವಸ ಅಲ್ಲಿನ ಪ್ರಾಣಿಗಳು ಹೇಗಿದ್ದು ಕೇಳಿದರೆ, ಅರಮನೆಯ ಆ ಆನೆಗಳು ವ್ಯಸರ್ಜನ್ ಕವಲಾನ್ನಾಗಾಹ. ಆವತ್ತು ಆ ಆನೆಗಳು ಅವುಗಳಿಗೆ ಕವಳವನ್ನು ತಗೊಂಡೋಗಿ ಇಟ್ಟರೆ, ಆಹಾರವನ್ನು ಇಟ್ಟರೆ ಸುಂಡಿಲೆಯಿಂದ ಆಚೆ ತಳ್ಳಿಬಿಟ್ವಂತೆ. ರಾಮನಿಲ್ಲದ ಈ ನಾಡಿನ ಆಹಾರ ನಮ್ಗೆ ಬೇಡ, ತಗೊಂಡೋಗಿ ಅಂತ. ಮೂಕ ಪ್ರಾಣಿಗಳು ಕಣ್ರಿ. ವ್ಯಸರ್ಜನ್ ಕವಲ ನಾಗ, ನಾಗ ಅಂದ್ರೆ ಆನೆಗಳು ಅಂತ ಅರ್ಥ. ಇದು ಆ ಆನೆಗಳ ಪರಿಸ್ಥಿತಿ. ಆದರೆ ಕೊಟ್ಟಿಗೆ ಕಡೆಗೆ ಹೋಗ್ಬೇಕು ನಾವೀಗ. ಹಸುಗಳು ಹೇಗೆ ಮಾಡ್ತಾ ಇದ್ವು ಅಂತ ಕೇಳಿದ್ರೆ, ಗಾವೋ ವತ್ಸಾನ್ನ ಪಾಯಯನ್. ಹಸುವನ್ನು ಕರಿಬೇಕಿದ್ರೆ ಮೊದಲು ಕರುವನ್ನು ಬಿಡ್ತಾರೆ. ಆ ಕರು ಹೋಗಿ ಕೆಚ್ಚಲಿಗೆ ಬಾಯಿ ಹಾಕಿ ಲಚಲಚ ಅಂತ ಎಳೆದಾಗ ಹಸು ಹಾಲನ್ನು ಸೊರಿಸುತ್ತೆ. ಆದರೆ ಅವತ್ತು ಕರು ಬಾಯಿ ಹಾಕಲಿಕ್ಕೆ ಹೋದರೆ ಒಂದೇ ಒಂದು ತಾಯಿಯ ಹಸುವು ಸಹ ತನ್ನ ಕರುವಿಗೆ ಹಾಲನ್ನು ಕುಡಿಸಲಿಲ್ಲ. ರಾಮ ಕಾಡಿಗೆ ಹೋದ ಈ ದಿವಸ ಇವತ್ತೂ ನಿನಗೆ ನನ್ನ ಹಾಲು ಕುಡಿಬೇಕು ಅಂತ ಆಸೆ ನನಗೆ. ಛೇ 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 ಛೇ. ಆ ಮೂಕ ಪ್ರಾಣಿ. ಇದು ಕೆಲವು ಹಸುಗಳ ಕ್ರಿಯೆ. ಮತ್ತೆ ಕೆಲವು ಕರುಗಳನ್ನು ತಾಯಿಯ ಕೆಚ್ಚಲಿಗೆ ಬಿಟ್ಟರೆ ಆ ಕರುಗಳು ಕೆಚ್ಚಲಿಗೆ ಬಾಯಿಯೇ ಹಾಕಲಿಲ್ಲವಂತೆ. ಯಾಕೆ ಕೇಳಿದರೆ, ರಾಮನಿಲ್ಲದೆ ಇರುವಂತಹ ಈ ದಿನ ನಾವು ಯಾರು ಹಾಲನ್ನೂ ಸಹ ಕುಡಿಯೋಲಿಲ್ಲ ಅಂತ. ನಿಮಗಿದನ್ನು ಹೇಳಿದ್ರೆ ಆಶ್ಚರ್ಯ ಆಗೋದು. ಆ ಕರುಗಳು ಹಾಗೆ ಮಾಡೋದು. ಇನ್ನು ಮನುಷ್ಯರ ಮಕ್ಕಳು ಹಸುಗಳು, ಎಳೆ ಹಸುಳೆಗಳು, ಇನ್ನು ಹಾಲು ಸ್ತನ್ಯಪಾನ ಮಾಡುವಂತಹ ಹಸುಳೆಗಳು ಹೇಗಿದ್ರು ಕೇಳಿದ್ರೆ, ಅನರ್ಥಿನ ಸುತಾಹ. ಮಕ್ಕಳು ಒಂದು ತಾಯಿಯಂದಿರ ಹತ್ರ ಏನನ್ನೂ ಬೇಡಲಿಲ್ವಂತೆ. ಏನೂ ಬೇಡ, ಏನೂ ಬೇಡ, ಏನೂ ಬೇಡ. ಯಾಕೆಂದರೆ ನಾವೆಲ್ಲರೂ ಸಹ ಇಂದು ಪ್ರಾಣರಹಿತರಾಗಿದ್ದೇವೆ, ನಮ್ಮ ಉಸಿರನ್ನು ಕಳ್ಕೊಂಡಿದ್ದೇವೆ. ಹಾಗಿದ್ರೆ ಒಂಥರ ಸ್ಕೆಲಿಟನ್ ಆಗಿ ಇದ್ದೇವೆ ಎನ್ನುವಂಥ ಸಾಂಕೇತಿಕವಾದಂಥ ಭಾಷೆಯಲ್ಲಿ ಹೇಳ್ತಾ ಇದ್ದು. ಮನುಷ್ಯರನ್ನು ನೋಡಿದ್ವಿ, ಪ್ರಾಣಿಗಳನ್ನು ನೋಡಿದ್ವಿ. ವಾಲ್ಮೀಕಿ ಮುನಿಗಳು ಅದನ್ನು ಚಿತ್ರಿಸ್ತಾರೆ. ಹೇಗೆ ಕೇಳಿದರೆ, ಅಯೋಧ್ಯ ನಗರದ ವೃಕ್ಷಗಳನ್ನು ನೋಡಿ ಅವರು ಹೇಳ್ತಾರೆ, ಅಪಿವೃಕ್ಷ ಪರಿಮ್ಲಾನ ಸಪುಷ್ಪಾಂಕುರ ಕೋರಕಾ. ಮರಗಳಲ್ಲಿ ಅರಳಿ ನಿಂತ ಹೂಗಳೆಲ್ಲ ಆ ಕ್ಷಣದಲ್ಲಿ ರಾಮ ಹೋಗ್ತಾ 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 ಇದ್ದಾಗಲೇ ಬಾಡಿ ಮುದುಡಿ ಚಿರುಟಿ ಹೋಗ್ತಾ ಇದ್ದಂತೆ. ಮತ್ತೆ ಹಣ್ಣಾಗಿ ಮಾಗಿ ಫಲವಾಗಿ ಬೀಳಬೇಕಾದಂಥ ಕಾಯಿಗಳೆಲ್ಲ ಅಲ್ಲೇ ಕೆಳಕು ಬೀಳಲಿಲ್ಲ, ಅವು ಚಿರುಟಿ ಹೋದವಂತೆ. ಸಪುಷ್ಪಾಂಕುರ ಕೋರಕ. ಮೊಗ್ಗುಗಳೆಲ್ಲ ಹಾಗೆ 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 ಚಿರುಟಿ ಹೋದವು ಅಂತ. ಇದು ಸಸ್ಯಗಳ ಪರಿಸ್ಥಿತಿ. ಒಂದೊಂದೇ ಉದಾಹರಣೆ ಕೊಡ್ತಾರೆ. ಹಾಗಿದ್ರೆ ನದಿಗಳು, ಸರೋವರಗಳು ಹೇಗಿದ್ವಿ ಕೇಳಿದರೆ,
ರಾಮನಿಲ್ಲದೆ ಇರುವಂಥ ನಮ್ಮದು ಒಂದು ಬದುಕ ಅಂತ ಅಂದ್ಕೊಂಡು ತಣ್ಣಗಿರಬೇಕಾದಂತಹ ಸರೋವರಗಳು, ನದಿಗಳು ತಮ್ಮ ಶೈತ್ಯವನ್ನು ಕಳ್ಕೊಂಡು ಕಥ 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 ಕುದೀತಾ ಇದ್ದಂತೆ, ಸುಡ್ತಾ ಇದ್ದಂತೆ, ಕ್ರೋಧದಿಂದ ಸಿಟ್ಟುಗೊಂಡು ಹೀಗೆ ಅಂತ. ಯಾಕೆಂದರೆ ರಾಮನಿಲ್ಲದೆ ಇದ್ಮೇಲೆ ನಾವಿನ್ನು ಎಷ್ಟು ಶೈತ್ಯತನವನ್ನು ಉಳಿಸಿಕೊಂಡು ಯಾರಿಗೆ ಎಷ್ಟು ಉಪಕಾರ ಮಾಡಿದರು ಏನಂತೆ. ಇನ್ನು ಕೆಲವು ನೆಲದ ಮೇಲೆ ಹರಿಯುವಂತಹ ಈ ಹಲ್ಲಿ ಮತ್ತು ಪಲ್ಲಿ ಹಾವುಗಳೆಲ್ಲ ಇರ್ತಾವಲ್ಲ, ಅವು ಯಾವೂ ಸಹ ಎಂದೂ ಸಂಚರಿಸ್ತಾ ಇರುವಂಥವುಗಳು ಅವತ್ತು ಮಾತ್ರ ತಮ್ಮ ಬಿಲದಿಂದ ಅರ್ಧ ತಲೆಯನ್ನು ಹಾಕ್ಕೊಂಡು ಇಡೀ ದಿವಸ ಕಣ್ಣೀರು ಸುರಿಸ್ತಾ ಅಲ್ಲೇನೆ ನಚ ಸರ್ಪಂತಿ ಸತ್ವಾನಿ, ಹೊರಗಡೆ ಸಂಚಾರವನ್ನು ಮಾಡಲಿಲ್ಲ, ಆಹಾರವನ್ನು ಹುಡ್ಕೊಂಡು ಹೋಗಲಿಲ್ಲ, ಅಲ್ಲೇ ಕಣ್ಣೀರನ್ನು ಸುರಿಸ್ತಾ ಸುರಿಸ್ತಾ ನಿಂತಿದ್ವು ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ಪ್ರಾಯಶಃ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ ರಾಮ, ಸಜ್ಜನರಿಗೆ ಅಷ್ಟೇ ಅಲ್ಲ, ಮತ್ತು ಮೂಕ ಪ್ರಾಣಿಗಳಿಗೂ, ಜಡವ ಅಂತ ಕರೆಯುವಂತಹ ಸಸ್ಯಗಳಿಗೂ ಸಹ, ಈ ಪಂಚಭೂತಗಳಲ್ಲಿ ಒಂದಾದಂಥ ನದಿಗಳಿಗೂ ಸಹ ರಾಮ ಉಸಿರಾಗಿದ್ದ. ಹಾಗಾಗಿ ಜೀವನಂ ಸಜ್ಜನಾನ, ಇಲ್ಲಿಗೆ ಈ ಶ್ಲೋಕದ 6ನೇ ಮಜುಲ ಆಯಿತು. ಮತ್ತೆ ಮುಂದುವರೆದು ಹೇಳ್ತಾರೆ ಅವರು, ಬೀಜಂ ಧರ್ಮದ್ರುಮಸ್ಯ, ಧರ್ಮ ಎನ್ನುವಂಥ ಒಂದು ವೃಕ್ಷ ಉಂಟು, ಆ ವೃಕ್ಷದಲ್ಲಿ ಒಂದು ಫಲ ಉಂಟು, ಆ ಫಲದ ಬೀಜವೇ ರಾಮನಾಮ. ಬಹಳ ಮಾರ್ಮಿಕವಾಗಿ ಈ ನಾಟಕಕರ್ತರು ಈ ಶಬ್ದವನ್ನು ಬಯಸ್ತಾನೆ, ಹೇಳ್ತಾನೆ. ಯಾಕೆ ಕೇಳಿದರೆ ನೋಡಿ, ಬೀಜದಲ್ಲಿ ಏನುಂಟು ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ಭೂಮಿಯಲ್ಲಿ ಅದನ್ನು ಹಾಕಿದ ಮೇಲೆ ತಿಂಗಳಾದಮೇಲೆ ಮೊಳಕೆ ಆಗತ್ತೆ, ಮೊಳಕೆ ಆದಮೇಲೆ 2 ಎಲೆ ಆಗತ್ತೆ, ಆದಮೇಲೆ ಗಿಡ ಆಗತ್ತೆ, ಹೆಮ್ಮರವಾಗಿ ಬೆಳೆಯುತ್ತೆ. ಈಗ ಪ್ರಶ್ನೆ ಇಷ್ಟೇ, ಆ ಬೀಜದಲ್ಲಿ ಮರ ಮೊದಲೇ ಇತ್ತು ಅಂತ ಹೇಳಬೇಕು, ಇರಲಿಲ್ಲ ಅಂತ ಹೇಳ್ತೀರ? ಇವತ್ತೇ ಹೇಳಬೇಕು ಅಂತಿಲ್ಲ, ಒಂದೇ ಭಾಗವತ್ ಸಪ್ತಾಹ ಬರೋದಕ್ಕಿದ್ರೆ ಅಲ್ಲಿವರೆಗೆ ಹೋಮ್ವರ್ಕ್ ಮಾಡಿಕೊಂಡು ಉತ್ತರ ತಂದರೂ ಸಾಕು ನನಗೆ. ಇಲ್ಲ ಅಂತ ಹೇಳಿದರೆ ಮರ ಹೇಗೆ ಆಯಿತು, ಇದೇ ಅಂತ ಹೇಳಿದರೆ ಯಾಕೆ ಕಾಣಲಿಲ್ಲ, ಅಲ್ಲಿ ಒಂದು ತೀರ್ಮಾನ ಮಾಡ್ಬೋದು. ಆ ಬೀಜದಲ್ಲಿರುವಂಥ ಶಕ್ತಿ ಏನಿತ್ತಲ್ಲ, ಅದು ಇದ್ದದ್ದು ನಮ್ಮ ಕಣ್ಣಿಗೆ ಮೊದಲೇ ಗೋಚರಿಸಬೇಕು ಅಂತ ಇಲ್ಲ, ಇದ್ದದ್ದೆಲ್ಲವೂ ಸಹ ಕಾಣಬೇಕು ಅನ್ನುವ ನಿಯಮ ಇಲ್ಲ. ಒಪ್ಕೊಳ್ಬೇಕಲ್ವಾ? ಹಾಗಿಲ್ಲ ಅಂತಂದ್ರೆ ಹೇಳಬೇಕು ನೀವು ಇವಾಗ ಉತ್ತರವನ್ನು. ಇರುವುದೆಲ್ಲವೂ ಸಹ ಕಾಣಬೇಕು ಅಂತ ಇಲ್ಲ. ಅದಕ್ಕೋಸ್ಕರಲೇ ಬೀಜಂ ಧರ್ಮದ್ರುಮಸ್ಯ, ಧರ್ಮ ವೃಕ್ಷದ ಹಣ್ಣಿನಲ್ಲಿ ಇರುವಂತಹ ಬೀಜ ರಾಮನಾಮ. ಅಂದ್ರೆ ಏನು ಹೇಳ್ದಂಗಾಯ್ತು, ರಾಮ ಎನ್ನುವ 2 ಅಕ್ಷರ ಅಂತ ಉಪೇಕ್ಷೆ ಮಾಡಬೇಡ, ಅದರ ಅಂತಃಸತ್ವ ಏನು ಅನ್ನೋದು ಹೆಮ್ಮರವಾಗಿ ನಿಂತಾಗ ಗೊತ್ತಾಗತ್ತೆ ಎನ್ನುವಂತಹ ತಾತ್ವಿಕವಾದಂಥ ಅರ್ಥ. ಧರ್ಮದ ಸಾಕಾರ ಮೂರ್ತಿ ರಾಮಚಂದ್ರ. ರಾಮ ಕಾಡಿಗೆ ಹೊರಟು ನಿಂತಾಗ ಕೌಸಲ್ಯ ಅವನು ತಡೆಯೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟಳು. ಪ್ರಾಯಶಃ ನಾನು ಆ ಸಂದರ್ಭ ಹೇಳಿದ್ದೇನೋ ಇಲ್ಲಿ ಗೊತ್ತಿಲ್ಲ, ನೆನಪಿಲ್ಲ. ಹೇಳಿದ್ದಿದ್ರೆ ಪುನಸ್ಮರಣ, ಹೇಳದೇ ವಸ್ತು ಅಂತ ಅಂದ್ಕೊಳ್ಳಿ. ಕೌಸಲ್ಯ ರಾಮನ ಹತ್ರ ಬಂದಾಗ, ರಾಮ ಕೌಸಲ್ಯ ಹತ್ರ ಬಂದಾಗ ಕೌಸಲ್ಯ ಹೇಳ್ತಾಳೆ, ನಿನ್ನ ಅಪ್ಪ ನಿನ್ನ ಕಾಡಿಗೆ ಹೋಗು ಅಂತ ಹೇಳ್ದ ಅಲ್ವಾ, ನಾನು ಹೇಳ್ತೇನೆ ಹೋಗಬೇಡ. ಅಪ್ಪ ಹೆಚ್ಚೋ ನಾನು ಹೆಚ್ಚೋ, ಹೋಗಿ ವಸಿಷ್ಠರನ್ನು ಕೇಳು. ಶ್ರುತಿ ಏನು ಹೇಳುತ್ತೆ, ಮಾತೃದೇವೋ ಭವ, ಅದಾದ್ಮೇಲೆ ಪಿತೃದೇವೋ ಭವ. ಫಸ್ಟ್ ಪ್ರಿಯಾರಿಟಿ ಯಾರಿಗೆ? ಅಮ್ಮನಿಗೆ. ಹಾಗಾಗಿ ನಾನು ಹೇಳ್ತಿದ್ದೇನೆ ಕಾಡಿಗೆ ಹೋಗಕೂಡದು. ಇವತ್ತಿನ ಮಕ್ಕಳಾದರೆ ತಕ್ಷಣ ದಶರಥ ಅಂತ ಬಂದು ಹೇಳ್ತಿದ್ದಾರೆ, ಅಪ್ಪ ನಾನು ಹೋಗೋದು ರೆಡಿಯಾಗಿದ್ದೆ, ಅಮ್ಮ ಬೇಡ ಅಂದರು, ಅದಕ್ಕೋಸ್ಕರ ನಾನು ಮನೆಯಲ್ಲೇ ಇರ್ತೇನೆ ಅಂತ ಅಲ್ವಾ? ಅಂದರೆ ತನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನು ಈಡೇರಿಸಿಕೊಳ್ಳೋದಕ್ಕೆ ಅಮ್ಮನನ್ನು ಒಂದು ನೆಪವಾಗಿ ಬಳಸ್ಕೊಳ್ತಾ ಇದ್ರು. ಕಾಡಿಗೆ ಹೋಗೋದು ಸುಲಭದ ಕೆಲಸ ಅಲ್ಲ, ಅಷ್ಟಂತ ಕಷ್ಟವಾದ್ದು. ಆದರೆ ರಾಮ ಏನು ಹೇಳ್ತಾನೆ ಗೊತ್ತಾ, ಧರ್ಮದ ಮಾತುಗಳಿಂದ, ಅಂದರೆ ಯಥಾರ್ಥವಾದ ತತ್ವದ ವಿಚಾರವನ್ನು ಆಕೆಯ ಮನಸ್ಸಿನಲ್ಲಿ ಇಟ್ಟು ಆಕೆಯನ್ನು ತಡೀತಾನೆ. ಅಮ್ಮ
ನೀನು ಹೇಳ್ತಾ ಇರುವಂಥ ಮಾತು ಮೇಲ್ನೋಟಕ್ಕೆ ಸರಿ, ಆದರೆ ತಾತ್ವಿಕವಾಗಿ ನೋಡಿದಾಗ ಇದು ತಪ್ಪು. ಯಾಕೆ ಅಂತ ಕೇಳಿದರೆ, ಮೊದಲನೇದಾಗಿ ನಾನು ಕಾಡಿಗೆ ಹೋಗಬೇಕು ಅಂತ ಅಪ್ಪ ಹೇಳಿದ್ದು ನಮ್ಮ ಪರಂಪರೆಯಲ್ಲಿ ಬಂದಂಥ ಸತ್ಯವಚನದ ರಕ್ಷಣೆಗಾಗಿ. ನೀನು ನಾನು ಕಾಡಿಗೆ ಹೋಗಬಾರದು ಅಂತ ಹೇಳ್ತಾ ಇರುವಂತಹದ್ದು ಮಗ ಎನ್ನುವಂಥ ಕುರುಡು ಪ್ರೇಮದ ಹಿನ್ನೆಲೆಯಲ್ಲಿ. ಆದ್ದರಿಂದ ನಿನ್ನ ಮಾತನ್ನು ಕೇಳಲಾಗದು, ನಂಬರ್ 1. ನಂಬರ್ 2, ದಶರಥ ನನಗೆ ಅಪ್ಪ ಎನ್ನುವುದು ಎಷ್ಟು ಸತ್ಯವೋ ಈ ದೇಶದ ಚಕ್ರವರ್ತಿ ಅನ್ನೋದು ಅಷ್ಟೇ ಸತ್ಯ. ಅಂದರೆ ಅವನು ರಾಜ, ಆ ರಾಜನ ಪ್ರಜೆಗಳು ನಾನು ಮತ್ತೆ ನೀನು. ಹಾಗಾಗಿ ಅವನು ನನಗೆ ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದು ಅಪ್ಪನಾಗಿ ಅಷ್ಟೇ ಅಲ್ಲ, ಈ ದೇಶದ ರಾಜನಾಗಿ ಹೇಳಿದ್ದಾನೆ. ಹಾಗಾಗಿ ಅದು ರಾಜಾಜ್ಞೆ. ಆ ರಾಜಾಜ್ಞೆಯನ್ನು ಪಾಲಿಸಬೇಕಾದಂಥದ್ದು ನನಗೆ ಎಷ್ಟು ಕರ್ತವ್ಯವೋ ಅದನ್ನು ಮಾಡಬೇಡ ಅಂತ ಹೇಳೋದಕ್ಕೆ ನಿನಗೆ ಹಕ್ಕಿಲ್ಲ. ಪಾಲಿಸುವಂತ ಹೇಳೋದು ಸಹ ನಿನಗೆ ಕರ್ತವ್ಯ. ಹಾಗಿಲ್ಲದಿದ್ರೆ ರಾಜಾಜ್ಞೆಯನ್ನು ಉಲ್ಲಂಘಿಸಿದಂಥ ಶಿಕ್ಷೆ ನಿನಗಾಗಬೇಕಾಗತ್ತೆ. ಎಂಥ ಮಾತು ಹೇಳ್ತಾನ್ರಿ. ಹಾಗಾಗಿ ಇವನಲ್ವ ಧರ್ಮಮೂರ್ತಿ, ತಾಯಿಗೆ ಸತ್ಯವನ್ನು ಹೇಳಬೇಕು. ಮತ್ತೆ ಅಷ್ಟೇ ಅಲ್ಲ, ಅದು ಶಾಸ್ತ್ರ ಸಮ್ಮತವಾಗಿರಬೇಕು, ಅವಳಿಗೆ ಬೇಸರವೂ ಆಗಬಾರದು. ಇವನು ಬೀಜಂ ಧರ್ಮದ್ರುಮಸ್ಯ ಒಂದು. ಅದಾದಮೇಲೆ ಅಹಲ್ಯ ಶಾಪ ವಿಮೋಚನೆ ಮಾಡಿ ತಾನು ಈ ಧರ್ಮ ವೃಕ್ಷದ ಬೀಜ ಅಂತ ತೋರಿಸಿಕೊಟ್ಟ. ನಾ ಜಾಸ್ತಿ ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಅಹಲ್ಯನ ಉದ್ಧಾರ ಮಾಡಿದ ಮೇಲೆ ರಾಮ ನೇಪಾಳಕ್ಕೆ ಬಂದಾಗ ಅಲ್ಲಿನ ಯುವಕರೆಲ್ಲರೂ ಸಹ ರಾಮನನ್ನ ಎದುರುಗೊಳ್ಳಕ್ಕೆ ಬಂದವರು ಎಲ್ಲರೂ ಕೈಯಲ್ಲಿ ಒಂದೊಂದು ಕಲ್ಲಿಟ್ಕೊಂಡು ನಿಂತಿದ್ರಂತೆ. ಹೊಡೆಯೋದಕ್ಕಲ್ಲ. ಹಾಗಿದ್ರೆ ಆ ಕಲ್ಲನ್ನು ರಾಮನ ಪಾದಕ್ಕೆ ತಾಗಿಸಿದ್ರೆ ಅಲ್ಲಿ ಹಾಕಿ ಒಬ್ಬ ಸುಂದರ ಸ್ತ್ರೀ ಎದ್ದು ಬರ್ತಾಳೆ, ನನ್ನ ಬದುಕಿಗೆ ಒಂದು ದಾರಿ ತೋರೋ ಹೆಣ್ಮಕ್ಕಳು ಬಂದಾಳು ಅಂತ. ರಾಮನ ಪಾದಕ್ಕಿರುವ ಶಕ್ತಿ ಅದು ಅನ್ನೋದನ್ನ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಬೀಜಂ ಧರ್ಮದ್ರುಮಸ್ಯ. ಅದಾದ ಮೇಲೆ ಅಧ್ಯಾತ್ಮ ರಾಮಾಯಣದಲ್ಲಿ ಒಂದು ಮಾತನ್ನ ನೋಡ್ತೇವೆ ನಾವು. ರಾಮ ಗಂಗಾ ನದಿಯನ್ನು ದಾಟೋದಕ್ಕೆ ಅಂಥೇಳಿ ಬಂದಾಗ ಅಲ್ಲಿಯ ಅಂಬಿಗ ಹೇಳ್ತಾನೆ, ಮಹಾನುಭಾವ, ನನಗೆ ನಿನ್ನ ಕಾಲನ್ನು ಕಂಡ್ರೆ ಭಯ ಆಗತ್ತೆ. ನನ್ನ ಬದುಕಿಗೆ ಇರುವಂತಹದ್ದು ಒಂದೇ ಒಂದು ಈ ದೋಣಿ. ಹಾಗಾಗಿ ಈ ದೋಣಿಗೆ ಏನಾದರೂ ನೀನು ಕಾಲಿಟ್ರೆ, ಅದು ಸ್ತ್ರೀಯಾಗಿ ಪರಿವರ್ತನೆಗೊಂಡ್ರೆ ನನ್ನ ಬದುಕಿಗೆ ಆಧಾರ ಇಲ್ಲದಂತ ಆಗ್ಬಿಡುತ್ತೆ. ಒಂದು. ಎರಡನೇದಾಗಿ ಈಗಾಗಲೇ ಇರುವಂತಹ ಒಂದು ಹೆಂಡತಿಯ ಹೊಟ್ಟೆ ಹೊರೆಯೋದೇ ನನಗೆ ಕಷ್ಟ. ಇನ್ನೊಂದು ಹೆಂಡತಿಯನ್ನು ಹೊಟ್ಟೆ ಹೊರೆಯುವ ಪರಿಸ್ಥಿತಿ ತರಬೇಡಪ್ಪ ನನಗೆ. ರಾಮನ ನಿಂದನೆ ಹೇಳ್ತೀರೋ ಅಥವಾ ಅವನ ಪಾದದ ಮಹಿಮೆ ಅಂತ ಹೇಳ್ತೀರೋ? ಹಾಗಾಗಿ ಆ ಬೀಜಂ ಧರ್ಮದ್ರುಮಸ್ಯ ಇದು ಎರಡನೇದು. ಮೂರನೇದು, ವಾಲಿ ಹನದದ ಹಿಂದಿರುವಂತಹ ಧರ್ಮ ಬೀಜನಾದದ್ದು ಇದೇ ರಾಮಚಂದ್ರ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಲ್ಲಿರುವಂತಹ ರಹಸ್ಯ ಧರ್ಮ ಯಾವುದು ಅನ್ನೋದು ನಮಗೆ ಈಗ ಗೊತ್ತಾಗೋದಿಲ್ಲ. ಆ ಇಡೀ ಘಟನೆಯನ್ನು ನೋಡಬೇಕು. ಅದು ವೃಕ್ಷವಾಗಿ ನಿಂತಾಗ ಕಾಣಿಸುತ್ತೆ, ಗೊತ್ತಾಗುತ್ತೆ ಹೇಗೆ ಅಂತ. ಇದು ಮೂರನೇದು. ನಾಲ್ಕನೇದು, ಶಂಭೂಕ ವಧೆಯ ಹಿಂದಿನ ಘಟನೆ. ಶಂಭೂಕ ಅಂತ ರಾಮರಾಜ್ಯ ಭಾರ ಮಾಡಬೇಕಿದ್ರೆ ಒಬ್ಬ ಬರ್ತಾನೆ, ಅವನು ತಲೆ ಕೆಳಗಾಗಿ ನಿಂತು ತಪಸ್ಸು ಮಾಡ್ತಾ ಇರ್ತಾನೆ. ರಾಮ ಹೋಗಿ ತನ್ನ ಖಡ್ಗದಿಂದ ಅವನ ತಲೆಯನ್ನು ತರೀತಾನೆ. ಇದ್ರ ಮೇಲೆ ಬಹಳಷ್ಟು ಜನ ಬುದ್ಧಿಜೀವಿಗಳ ಆಕ್ಷೇಪ. ಅದರ ಹಿಂದೆ ಇರುವಂತಹ ಧರ್ಮ ಸೂಕ್ಷ್ಮ ಯಾರಿಗೆ ಗೊತ್ತು? ಬೀಜಂ ಧರ್ಮದ್ರುಮಸ್ಯ. ಇಡೀ ಘಟನೆ ಪೂರ್ವಾಪರವನ್ನು ನೋಡಿದಾಗ ರಾಮ ಎಂಥ ಕೆಲಸ ಮಾಡಿದ ಅಂತ ಅನ್ಸುತ್ತೆ. ಈ ಒಂದೊಂದು ಘಟನೆಗೂ ಒಂದೊಂದು ತಾಸು ಹೇಳುವಂಥದ್ದು ಅದಷ್ಟೂ ಸಹ. ನಾನು ಅದನ್ನು ಬೀಜ ಅಂತ ಹೇಳಿದ್ದನ್ನು ಬೀಜವಾಗಿಯೇ ಹೇಳ್ತಿದ್ದೇನೆ ಅಷ್ಟೇ. ಹಾಗಾಗಿ ಅದು ಆ ಶಂಭೂಕ ವಧೆಯ ಪ್ರಕರಣದಲ್ಲಿ ರಾಮ ತಾನು ಧರ್ಮ ಬೀಜ ಅಂತ ತೋರಿಸಿದ. ಮತ್ತೆ ಯುದ್ಧದಲ್ಲಿ ವಾನರನ್ನ ಎತ್ತಿ ಸಮುದ್ರಕ್ಕೆ ಬಿಸಾಡಿಬಿಡಿ ಅಂತ ಸುಗ್ರೀವ ಹೇಳಿದಾಗ ರಾಮ ಹೇಳ್ತಾನೆ, ಒಂದೇ ಒಂದು ಸತ್ತ ವಾನರವನ್ನು ಸಹ ಸಮುದ್ರಕ್ಕೆ ಎಸೆಬಾರ್ದು, ಇದಿಷ್ಟಕ್ಕೂ ನಾನು ಸಂಸ್ಕಾರ ಮಾಡ್ತೇನೆ ಅಂತ ಹೇಳಿದಂತಹ ಒಬ್ಬ ವ್ಯಕ್ತಿ ಇದ್ರೆ ಧರ್ಮದ ಸಾಕಾರ ಮೂರ್ತಿಯಾದಂತಹ ಶ್ರೀರಾಮಚಂದ್ರ.
ಆಮೇಲೆ ಸಂಜೀವಿನಿ ಪರ್ವತ ಬಂದಮೇಲೆ ಎಲ್ಲರೂ ಸಹ ಬದುಕಿದ್ರು. ದಟ್ ಈಸ್ ಸಪರೇಟ್. ಅದರ ರಾಮ ಹೇಳ್ತಾನೆ, ಎಲ್ಲರನ್ನೂ ಸಹ ನಾನು ಅವರನ್ನು ಕುರಿತು ಸಂತ್ಯ ಸಂಸ್ಕಾರ ಮಾಡ್ತೇನೆ ಅಂತ. ಎಂಥ ಕೃತಜ್ಞತಾ ಭಾವನೆ! ಯಾಕೆಂದರೆ ಇವರೆಲ್ಲರೂ ಸತ್ತದ್ದು ಯಾರಿಗೋಸ್ಕರ? ನನಗೋಸ್ಕರ. ಮತ್ತೆ ಕೊನೆಗೆ ಹೇಳ್ತಾನೆ ಅವನು, ಅದಕ್ಕೂ ಮೊದಲು ಕಾಡಿಗೆ ಹೋಗಬೇಕಿದ್ರೆ ಮೊದಲು ಜಟಾಯು ರಾಮನಾಮವನ್ನೇ ಧ್ಯಾನ ಮಾಡ್ತಾ ಕಾಯ್ತಾ ಇದ್ದ. ಕೊನೆಗೆ ರಾಮನ ಕೈಯಲ್ಲಿ ಆತ ದೇಹವನ್ನು ಬಿಡ್ತಾನೆ. ಲಕ್ಷ್ಮಣನನ್ನು ಕರೆದು ಹೇಳ್ತಾನೆ, ಲಕ್ಷ್ಮಣ, ನಮಗೋಸ್ಕರ ಜೀವ ತೆತ್ತಿದ್ದಾನೆ ಜಟಾಯು. ರಾವಣನನ್ನು ತಡೆದು ಅವನ ಕತ್ತಿಯಿಂದ ಏಟನ್ನು ತಿಂದು ನಾನು ಬರೋದಕ್ಕೋಸ್ಕರ ಉಸಿರನ್ನು ಹಿಡಿದು ನಿಂತಿದ್ದಾನೆ. ಇಂಥ ಜಟಾಯುವಿಗೆ ನಾನು 12 ದಿನಗಳ ಕಾಲ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ಔರ್ಧದೈಹಿಕ ಕ್ರಿಯೆಯನ್ನು ಮಾಡ್ತೇನೆ, ನೀನೂ ಇದರೊಳಗೆ ಭಾಗವಹಿಸಬೇಕು ಅಂತ ಹೇಳಿ ಕೊನೆಗೆ ಆ ಜಟಾಯುವಿಗೆ ಪಿಂಡವನ್ನು ಹಾಕಿ ಶ್ರಾದ್ದವನ್ನು ಮಾಡ್ತಾನೆ. ಗೋದಾವರಿ ತೀರಕ್ಕೆ ಹೋಗಿ ಸ್ನಾನವನ್ನು ಮಾಡಿ ಆ ಎಲ್ಲ ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡ್ತಾನೆ. ಅದರ ಜೊತೆಗೆ ಲಕ್ಷ್ಮಣನಿಗೆ ಒಂದು ಸಮಾಧಾನ ಮಾತ್ರ, ತಂದೆಯ ನೇರ ಅಂತ್ಯ ಸಂಸ್ಕಾರ ಮಾಡುವ ಭಾಗ್ಯ ನಮಗೆ ಸಿಗಲಿಲ್ವ? ಆದರೆ ಈ ಜಟಾಯು ನನಗೆ ನಿನಗೆ ತಂದೆಗೆ ಸಮಾನ. ಔರ್ಧ್ವದೈಹಿಕ ಕ್ರಿಯೆಯಲ್ಲಿ ಆ ನವಣೆಯ ಧಾನ್ಯವನ್ನು ಬೇಯಿಸಿ ಪಿಂಡಗಳನ್ನು ಮಾಡಿಕೊಂಡು ಬಾ, ಹಾಕ್ತೇನೆ ನಾನು ಅಂತಾನೆ. ಯಾವ ರಾಜ ಒಂದು ಪಕ್ಷಿಗೆ ಶ್ರಾದ್ದ ಮಾಡಿದ್ದು ಇತಿಹಾಸದಲ್ಲಿ ಉಂಟನ್ರಿ. ದಟ್ ಇಸ್ ಕಾಲ್ಡ್ ಮರ್ಯಾದ ಪುರುಷೋತ್ತಮ ಬೀಜಂ ಧರ್ಮದ್ರುಮಸ್ಯ. ಅಷ್ಟೇ ಅಲ್ಲ, ಯುದ್ಧದಲ್ಲಿ ರಾವಣ ಸತ್ತ ಮೇಲೆ ಇವತ್ತಿನ ಪದ್ಧತಿಯಂತೆ ತಗೊಂಡೋಗಿ ಸಮುದ್ರಕ್ಕೆ ಬಿಸಾಡ್ರು ಅಂತಿದ್ರು ರಾವಣನ ಹೆಣವನ್ನು. ತಕ್ಷಣ ರಾಮ ಮಾಡಿದ್ದೇನು, ವಿಭೀಷಣ ನಿನ್ನ ಅಣ್ಣನಿಗೆ ಸಂಸ್ಕಾರ ಮಾಡು ಅಂತ ಹೇಳಿದ. ವಿಭೀಷಣ ಹೇಳ್ತಾನೆ, ನನ್ನ ಅಣ್ಣ ಮಾಡಬಾರ್ದು ಎಲ್ಲ ಕೆಟ್ಟ ಕೆಲಸ ಮಾಡಿದ್ದಾನೆ, ನಾನು ನೀವು ಸಂಸ್ಕಾರ ಮಾಡೋದಿಲ್ಲ ಅಂತ. ತಕ್ಷಣ ರಾಮ ಹೇಳ್ತಾನೆ, ನೀನು ಮಾಡೋದಿಲ್ವಾ? ಹಾಗೆ ನಾನು ಮಾಡ್ತೇನೆ ಅವನಿಗೆ. ಯಾಕೆಂದರೆ ಅವನ ಉಸಿರು ಇರುವವರೆಗೆ ಅವನು ನನಗೆ ದ್ವೇಷಿ. ಈಗ ಅದು ಅವನ ಡೆಡ್ ಬಾಡಿ ಮೇಲೆ ಯಾರು ದ್ವೇಷ ತೀರಿಸಿಕೊಳ್ತಾರೆ. ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ. ದ್ವೇಷ ಎಲ್ಲಿವರೆಗೆ ಸಾಧಿಸಬೇಕು ಹೇಳಿದರೆ ಪ್ರಾಣ ಹೋಗುವವರೆಗೆ ಸಾಧಿಸಬೇಕು. ಅದಾದಮೇಲೆ ಡೆಡ್ ಬಾಡಿ ಮೇಲೆ ಯಾರೂ ದ್ವೇಷ ಸಾಧಿಸಲಿಕ್ಕೆ ಹೋಗಬಾರದು. ಬೀಜಂ ಧರ್ಮದ್ರುಮಸ್ಯ. ಹೀಗೆ ಆ ಒಂದೊಂದೇ ಘಟನೆಯನ್ನು ಹೇಳ್ತಾ ಹೋದರೆ ಆ ಧರ್ಮದೇವತೆಯ ಸ್ವರೂಪ ಎಂಥದ್ದು ಅನ್ನೋದು ನಮಗೆ ಸ್ಪಷ್ಟವಾಗತ್ತೆ ರಾಮಾಯಣ. ಇಲ್ಲಿಗೆ ಈ ಶ್ಲೋಕದಲ್ಲಿ ಆಂಜನೇಯ ಹೇಳಿದಂತಹ 7 ವಿಚಾರಗಳಾದವು. ಗಡಿಯಾರ 10 ನಿಮಿಷ ಆಯಿತು ಅಂತ ಹೇಳ್ತಾ ಇದೆ. ಅದರ ಒಂದೇ ಒಂದು ಸುಬ್ರಹ್ಮಣ್ಯ ಅವರ ಮನೆಯವರು 7:15 ಆದರೂ ಅಡ್ಡಿಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದು ನನ್ನ ಕಿವಿ ಕೇಳಿಸಿತ್ತು. ಹಾಗೆ ಅದನ್ನು ಇಟ್ಕೊಂಡು ಸ್ವಾತಂತ್ರ್ಯ ಇದೆ ಅಂತ ಸ್ವಲ್ಪ ಹೊತ್ತು ಮುಂದುವರಿಸಿಬಿಡ್ತೇನೆ. ಯಾಕೆಂದರೆ ನಾನಿನ್ನೂ 2ನೇ ಮತ್ತು 3ನೇ ವಿಚಾರಕ್ಕೆ ಬಂದೇ ಇಲ್ಲ. ಸಾವಿರದ ನಾಮದೊಳಗೆ ಇದಿಷ್ಟು ಸಾವಿರದ ನಾಮ ನೋಡಿ. ಸಾವಿರದ ನಾಮ ಒಟ್ಟು ಎಷ್ಟಾಯಿತು ಕೇಳಿದರೆ 7 ಘಟನೆಗಳನ್ನು ಹೇಳಿದ ಆಂಜನೇಯ ಈ ಶ್ಲೋಕದೊಳಗೆ. ರಾಮ ಎನ್ನುವಂಥದ್ದು ಇಡೀ ರಾಮಾಯಣದ ಸಂಖ್ಯೆಯೇ 7 ಅಂತ ಹೇಳುತ್ತೆ. ಅಕ್ಷರಗಳು ಸಹ ಸಂಖ್ಯೆಯನ್ನು ಹೇಳುತ್ತವೆ, ಇದನ್ನು ನಾವು ಮರಿಬಾರ್ದು. ಹಿಂದೆ ನಾನು ಹೇಳಿದ್ದೆ ಪ್ರಾಯಶಃ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ. ರ ಅಂದರೆ 2, ಯ ಅಂದರೆ 1, ರ ಅಂದರೆ 2, ಮ ಅಂದರೆ ಪ ಫ ಬ ಭ ಮ 5. ಹೌದು ತಾನೆ? ಈಗ 2 ಪ್ಲಸ್ ಮ ಅಂದರೆ 5 ಎಷ್ಟಾಯಿತು? ರಾಮ ಅಂದ್ರೇನೆ 7 ಅಂತ ಅರ್ಥ. 1 ಮತ್ತೆ ರಾಮನ ಅವತಾರವೂ ಸಹ 7ನೇದು. ಲೆಕ್ಕ ಹಾಕ್ಕೊಂಡೋಗಿ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹ ತ್ರಿವಿಕ್ರಮ ರಾಮೋ ರಾಮಶ್ಚ ಕೃಷ್ಣಶ್ಚ. ಹಾಗಾಗಿ ದಾಶರಥಿ ರಾಮನಾಗಿ ಅವತಾರ ಮಾಡಿದ್ದು 7ನೇ ಅವತಾರ. ಹಾಗಾಗಿ ರಾಮ ಅಂದರೆ 7 ಅಂತ ಅರ್ಥ. ಮತ್ತೆ ರಾಮ ಹುಟ್ಟಿದ ನಕ್ಷತ್ರವೂ ಸಹ 7ನೇದು. ಅಶ್ವಿನಿ ಭರಣಿ ಕೃತ್ತಿಕೆ ರೋಹಿಣಿ ಮೃಗಶಿರ ಆರ್ದ್ರ ಪುನರ್ವಸನ. ಹಾಗಾಗಿ ರಾಮ ಅಂದರೆ ಮತ್ತೆ ಪುನಃ 7 ಅಂತ ಅರ್ಥ. ಮತ್ತಷ್ಟೇ ಅಲ್ಲ, ರಾಮನ ಹೆಸರಿನ ಸಂಖ್ಯೆ 7 ಅಂತ ನೋಡಿದ್ವಿ. ರಾಮಾಯಣದ ಕಾಂಡಗಳ ಸಂಖ್ಯೆಯೂ ಸಹ 7. ಬಾಲಕಾಂಡ, ಅಯೋಧ್ಯಾಕಾಂಡ, ಅದಾದಮೇಲೆ ಅರಣ್ಯಕಾಂಡ, ಅದಾದಮೇಲೆ ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ. ರಾಮಾಯಣದ ಕಾಂಡಗಳ ಸಂಖ್ಯೆಯೂ 7.
ಅಷ್ಟೇ ಅಲ್ಲ, ರಾಮಾಯಣದ ಯುದ್ಧ ನಡೆದ ದಿನಗಳ ಸಂಖ್ಯೆಯು 7. ಫಾಲ್ಗುಣ ಮಾಸದ ಅಮಾವಾಸ್ಯೆ ಎಂದು ಮುಕ್ತಾಯ, ಎಲ್ಲಿಂದ ಶುರುವಾಯಿತು ಲೆಕ್ಕ ಹಾಕ್ತದೆ. ಫಾಲ್ಗುಣ ಮಾಸದ ಅಮಾವಾಸ್ಯೆ ಎಂದು ರಾವಣ ಹೆಣವಾಗಿ ಉರುಳಿದ. ಸರಿ, ಆ ಯುದ್ಧ ಭೂಮಿಕೆಯಲ್ಲಿ ಮುಖ್ಯವಾಗಿ ಯುದ್ಧದಲ್ಲಿ ಪಾಲ್ಗೊಂಡು ಯುದ್ಧ ಮಾಡಿದವರ ಸಂಖ್ಯೆಯೂ 7. ರಾಮನ ಪಕ್ಷದಲ್ಲಿ ರಾಮ, ಲಕ್ಷ್ಮಣ ಮತ್ತು ಆಂಜನೇಯ 3. ಆ ಕಡೆಗೆ ರಾವಣ, ಕುಂಭಕರ್ಣ, ಇಂದ್ರಜಿತು 3. ಈ ಎರಡೂ ಗುಂಪಿನ ಮಧ್ಯೆಯಲ್ಲಿ ಸೇತುವಾಗಿ ನಿಂತು ಸಹಕರಿಸಿದವನು ವಿಭೀಷಣ. ಹೀಗಾಗಿ ರಾಮಾಯಣದಲ್ಲಿ ಮುಖ್ಯವಾಗಿ ಯುದ್ಧ ಮಾಡಿದವರ ಸಂಖ್ಯೆಯೂ ಸಹ 7. ಅಷ್ಟೇ ಅಲ್ಲ, ರಾಮರಾಜ್ಯದ ಮಂತ್ರಿಗಳ ಸಂಖ್ಯೆಯೂ 7. ಮುಂದೆ ಈ ದೇಶದಲ್ಲಿ ಹರಿತಾ ಇರುವಂತಹ ಪವಿತ್ರ ನದಿಗಳ ಸಂಖ್ಯೆಯೂ 7. ಗಂಗೆಯ ಚ, ಯಮುನೆ ಚ, ಗೋದಾವರಿ, ಸರಸ್ವತಿ, ಲೆಕ್ಕ ಹಾಕ್ಕೊಂಡೋಗಿ ಸಿಗತ್ತೆ ನಮಗೆ. ಮತ್ತು ಈ ದೇಶದ ಪವಿತ್ರ ನದಿಗಳ ಸಂಖ್ಯೆಯೂ 7. ಪ್ರಸಿದ್ಧವಾದ ಬಣ್ಣಗಳು 7, ವಾರಗಳು 7, ಕಶ್ಯಪಾದಿ ಋಷಿಗಳೂ 7, ಭೂರಾದಿ ಲೋಕಗಳು 7. ಹಾಗಿದ್ರೆ ಈ 7 ಅನ್ನೋದು ಏನು ಹೇಳುತ್ತೆ ಕೇಳಿದರೆ, ಈ 7ರ ಹಿಂದಿರುವ ತತ್ವವನ್ನು ತಿಳಿಯೋದಕ್ಕೆ ನೀನು ಆದಷ್ಟು ಬೇಗ 7. ಹಾಗಿಲ್ಲದಿದ್ದರೆ ದೇಹ ಬಿದ್ದವು ಬಿಡುತ್ತೆ. ಹೀಗೆ ಮತ್ತೆ ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದಲ್ಲಿ 10 ಪದಗಳಿವೆ. ಆ 10 ಪದಗಳಲ್ಲಿ 7ನೆಯ ಪದ ಧಿಯಃ ಎನ್ನುವಂಥದ್ದು. ಧಿ ಅಂದರೆ ಬುದ್ಧಿ, ಅಲ್ಲುಂಟು ಶಬ್ದ. ತತ್ ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ. ಧಿಯ ಅಂದರೆ ಬುದ್ಧಿ ಅಂತ. ಹಾಗಿದ್ರೆ ಇಡೀ ರಾಮಾಯಣ ಏನು ಹೇಳುತ್ತೆ ಕೇಳಿದರೆ, ಬುದ್ಧಿ ಕೆಟ್ಟವನು ರಾವಣನ ಹಾಗಿರ್ತಾನೆ, ಅದು ನೆಟ್ಟಿಗಿದ್ದರೆ ರಾಮನಾಗ್ತಾನೆ. ಹಾಗಾಗಿ ಬುದ್ಧಿ ಕೆಟ್ಟುಕೊಂಡು ರಾವಣನಾಗಿ ಹಾಳಾಗ್ತೀಯೋ ಅಥವಾ ಅದನ್ನು ಸರಿಯಾಗಿ ಇಟ್ಕೊಂಡು ರಾಮನಂತೆ ಆಗ್ತೀಯೋ ಎನ್ನುವಂತಹ ಪ್ರಶ್ನೆಯನ್ನು ಇದು ನಮಗೆ ಕೇಳುತ್ತೆ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ವಿಚಾರ ಏನು ಅಂದರೆ, ರಾಮ 7 ಆಯಿತು, ಮತ್ತು 1000ದ ನಾಮ. ಈಗ ನಾನು ಸಂಖ್ಯೆಗೆ ಬರ್ತೇನೆ. ಇದಿಷ್ಟು ಮೌಲಿಕವಾದಂಥ ವಿಚಾರಗಳಾದ್ದರಿಂದ 1000ದ ನಾಮ. ಮುಂದಿನದು ಸಂಖ್ಯೆಗೆ ಸಂಬಂಧಪಟ್ಟಿದ್ದು. ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡೋರು ಎಷ್ಟು ಜನ ಇದ್ರಿ? ದಯವಿಟ್ಟು ಒಂದ್ಸಲ ಕೈ ಎತ್ತಿ. ಬಹಳಷ್ಟು ಜನ ಇದ್ದಾರೆ. ಹಾಗೆ ನನಗೆ ಬಹಳ ಸುಲಭ. ಅದರ ಫಲಶ್ರುತಿಯಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದರೆ, ಪಾರ್ವತಿ ಒಂದು ಮಾತು ಹೇಳ್ತಾಳೆ. ಶಿವನ ಹತ್ರ ಪ್ರಶ್ನೆ ಅವಳಿದ್ದು, ಕೇನೋಪಾಯೇನ ಲಘುನಾ ವಿಷ್ಣೋ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಅತ್ಯಂತ ಸುಲಭವಾಗಿರಬೇಕು. ಆ ಸುಲಭವಾಗಿದ್ರೂ ಸಹ ಭಗವಂತನ 1000 ನಾಮಗಳಿಗೆ ಸಮಾನ ಆಗಬೇಕು. ಅಂಥದ್ದೊಂದು ನಾಮ ಯಾವುದಾದ್ರೂ ಇದೆಯಾ? ಇದ್ರೆ ನನಗೆ ಹೇಳ್ರಿ. ಕೇನೋಪಾಯೇ ಪಾರ್ವತ್ಯುವಾಚ ಹಿಂದುಂಟು ಅಲ್ಲಿ. ಪಾರ್ವತ್ಯುವಾಚ ಕೇನೋಪಾಯೇನ ಲಘುನಾ ವಿಷ್ಣು ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಮತ್ತೆ ಈಶ್ವರ ಉವಾಚ, ಮುಂದಿನ ಮಾತು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಪಾರ್ವತಿ ಈ ಪ್ರಶ್ನೆ ಕೇಳಿದಾಗ ಈಶ್ವರನಿಗೆ ಬಹಳ ಸಂತೋಷ ಆಯ್ತಂತೆ. ಅವನು ಹೇಳ್ತಾನೆ, ರಮೇ ರಾಮೇ ಮನೋರಮೆ, ಭೇಷ್ ಭೇಷ್, ನನ್ನ ಪತ್ನಿಯಾಗಿ ನೀನು ಏನು ಪ್ರಶ್ನೆ ಕೇಳಬೇಕು ಅಂಥ ಪ್ರಶ್ನೆಯನ್ನೇ ಕೇಳಿದ್ದೀಯ ಅಂತ ಸಂತೋಷಪಟ್ಟು ಹೇಳ್ತಾನೆ ಈಶ್ವರ ಪಾರ್ವತಿಗೆ, 3 ಸಲ ರಾಮ 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 ಅಂತ ಹೇಳು, ಅದು 1000 ಆಗತ್ತೆ. ಅದು ಹೇಗ್ರಿ? ರ ಅಂದರೆ 2, ಮ ಅಂದರೆ 2, ಆವಾಗ ಪ್ಲಸ್ ಅಂತ ಹೇಳಿದ್ದೆ, ಈಗ ಗುಣಿಸು. 2 ಗುಣಿಸು 5 ಎಷ್ಟಾಯಿತು? 10 ಆಯಿತು. 3 ಸಲ ಹೇಳಬೇಕು ರಾಮ ರಾಮ ಅಂತ. ರಾಮ ಅಂದರೆ 1 ಸಲ ರಾಮ ಅಂದರೆ 10. ಈಗ ನೆಕ್ಸ್ಟ್ ಮತ್ಮನ ರಾಮ ಅಂದರೆ 10, 10 ಹತ್ತಲೆ 100. ಮತ್ತು ಇನ್ನೊಂದು ರಾಮ ಉಂಟು, ಗುಣಿಸು 10 ಏನಾಯ್ತು? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಕೇಳಿದವಳು ಪಾರ್ವತಿ, ಹೇಳಿದವನು ಸಾಕ್ಷಾತ್ ಪರಮೇಶ್ವರ. ಅಧ್ಯಾತ್ಮ ರಾಮಾಯಣವನ್ನು ಹೇಳಿದವನು ಅವನೇನೆ. ಅವನ ಬಾಯಿಂದ ಸುಳ್ಳು ಬರುತ್ತಾ? ಆದ್ದರಿಂದ
3 ಬಾರಿ ರಾಮ 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 ಅಂತೇಳಿದರೆ ಅದು ಭಗವಂತನ 1000 ನಾಮಗಳಿಗೆ ಸಮಾನ. ಇದಲ್ವ 1000ದ ನಾಮ. ಇದು ಎರಡನೇದು, ಕೊನೆಯದು 1000ದ ನಾಮ. ಒಂದು ಪ್ರತ್ಯಕ್ಷ ನಡೆದ ಘಟನೆಯನ್ನು ನಾನು ಹೇಳಬೇಕು. ನಮ್ಮ ದೇಶವನ್ನು 150 ವರ್ಷಗಳ ಕಾಲ ಫರಂಗಿಗಳು ಆಳಿದರು, ಬಿಳಿಯರು. ನಮ್ಮ ದೇಶಕ್ಕೆ ಬಂದು ಇಲ್ಲಿ ಸಾಕಷ್ಟು ಮತಾಂತರ ಮಾಡಿದರು. ಇವತ್ತೂ ಸಹ ಅದೇ ಮುಂದುವರಿತಾ ಇದೆ. ರಾಜಕಾರಣಿಗಳು ಮಾತ್ರ ಕೆಂಪು ಕನ್ನಡಕ ಹಾಕ್ಕೊಂಡು ನೋಡ್ತಾ ಇರ್ತಾರೆ. ಅಂದೇ ಅವರು ಈ ಕೆಲಸವನ್ನು ಶುರು ಮಾಡಿದರು. ಹಾಗೆ ನಮ್ಮ ಜನರನ್ನು ಮತಾಂತರ ಮಾಡುವುದರ ಜೊತೆಗೆ ಇಲ್ಲಿನ ಕೃತಿಗಳನ್ನೂ ಸಹ ಅವರು ಇಂಗ್ಲಿಷಿಗೆ ತರ್ಜುಮೆ ಮಾಡಿ ನಮ್ಮ ಜನರನ್ನು ಇದೆಲ್ಲ ನೋಡಿ ನಾವೇ ಮೊದಲು ಕಂಡು ಹಿಡಿದಿದ್ದು ಅಂತ ಹೇಳಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೆ ತಮ್ಮವರಿಗೆ ಇಂಗ್ಲಿಷ್ನ ಮೂಲಕ ಈ ತತ್ವವನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದರು. ಅಂಥವರ ಮಧ್ಯದಲ್ಲಿ ಒಬ್ಬ ಇದ್ದ. ಅವನ ಹೆಸರು ರಾಲ್ಫ್ T.S. ಗ್ರಿಫಿತ್ ಅಂತ, ಇಂಗ್ಲೆಂಡಿನವನು. ಅವನ ತಂದೆ ರೆವಡೆಂಟ್ ರಾಬರ್ಟ್ ಗ್ರಿಫಿತ್ ಅಂತ, ಅವನು ಪಾದ್ರಿ. ಅವನ ಮಗ, ಇವನು ಪಾದ್ರಿಯೇ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಮೂಲ ಸಂಸ್ಥೆಯಾದಂಥ ಬನಾರಸ್ ಹಿಂದೂ ಹೈಸ್ಕೂಲಿನಲ್ಲಿ ಅವನು ಪ್ರಿನ್ಸಿಪಾಲ್ನಾಗಿ ಕೆಲಸ ಮಾಡ್ತಿದ್ದ. ಆಗ ಅವನಿಗೆ ಮೇಲಿನಿಂದ ಒಂದು ಆರ್ಡರ್ ಬಂತು. ಏನು ಆರ್ಡರ್ ಬಂತು ಕೇಳಿದರೆ, ಇಡೀ ವಾಲ್ಮೀಕಿ ರಾಮಾಯಣವನ್ನು ನೀನು ಅದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಬೇಕು, ತರ್ಜುಮೆ ಮಾಡಿ ಅಲ್ಲಿರುವ ಲೋಪಗಳನ್ನು ಎತ್ತಿ ಹೇಳಬೇಕು, ಗುಣಗಳನ್ನು ಮರೆಮಾಚಬೇಕು. ಏನಿಂದ ಆದೇಶ ಹೇಳಬೇಕಾ? ಆಗಲಿ ಅಂತ ಹೇಳಿ ಒಪ್ಪಿದ. ಆ ಕೆಲಸಕ್ಕೆ ಕೈ ಹಾಕಿದ. ಮುಗಿಸಿದ ಅನುವಾದವನ್ನು 5 ಸಲ ಪ್ರಿಂಟ್ ಆಯಿತು. ಆಶ್ಚರ್ಯ ಅಂದರೆ, ಆದರೆ ಅವನ ಒಳಗೆ ಒಂದು ದೊಡ್ಡ ವೇದನೆ ಶುರುವಾಯಿತು. ನಾನು ತಪ್ಪು ಮಾಡಿದೆ ಅಂತ. ಹಾಗೆ ತಪ್ಪನ್ನು ಮಾಡಿದೆ ಎನ್ನುವಂಥ ಭಾವನೆಗೆ ಸಿಲುಕಿದಂಥ ಆತ ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟ. ನೀನು ಎಲ್ಲ ಕಡೆಗೂ ಹೋಗಿ ಮತಾಂತರಕ್ಕೆ ಸಹಕರಿಸುವಂಥ ಭಾಷಣ ಮಾಡಬೇಕು ಅಂತ ಹೇಳಿದರು. ನಿಮ್ಮ ಮಾತಿಗೆ ನಮಸ್ಕಾರ ಅಂದ ಅವನು. ಹಾಗಿದ್ರೆ ಏನು? ನನ್ನನ್ನು ಯಾರೂ ಇನ್ನೂ ನೀವು ತಡೆಯುವಂತಿಲ್ಲ, ಅನುವಾದ ಮಾಡಬೇಕು ಅಂತ ಹೇಳಿದ್ದೀರಿ, ಆದರೆ ನೀವು ಹೇಳಿದಂತಹ ಗುಣಗಳನ್ನು ಮರೆಮಾಚಿ ದೋಷವನ್ನು ಎತ್ತಿ ಹೇಳುವ ಕೆಲಸ ನಾನು ಮಾಡಲಿಲ್ಲ. ಆ್ಯಸ್ ಇಟ್ ಈಸ್ ನಾನು ಅದನ್ನು ಅನುವಾದ ಮಾಡಿದ್ದೇನೆ. ಹಾಗಿದ್ರೆ ಏನು ನಿನ್ನ ದಾರಿ ಅಂತ ಹೇಳಿದ್ರು. ನನ್ನ ದಾರಿ ಬೇರೆ ಅಂಥೇಳಿ ನೇರವಾಗಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಭೂಪ್ರದೇಶದಿಂದ 7000 ಅಡಿಗಳ ಎತ್ತರದಲ್ಲಿರುವಂಥ ನೀಲಗಿರಿ ಪರ್ವತ ಶ್ರೇಣಿಗೆ ಹೋಗಿ ರಾಮಧ್ಯಾನದಲ್ಲಿ ತಲ್ಲೀರನಾಗಿ ಈ ದೇಶದ ಮಣ್ಣಲ್ಲಿ ಬಣ್ಣಾಗಿ ಒದ್ದಪಟ್ಟಾರ್ಪ. ಈ ಮಾತನ್ನು ಯಾಕೆ ಹೇಳ್ತೇನೆ ಕೇಳಿದರೆ, ರಾಮಾಯಣವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ ಹೊರಟಂಥ, ಹೃದಯವನ್ನೇ ಬದಲಾವಣೆ ಮಾಡಿದಂಥ ಈ ರಾಮ ಧ್ಯಾನಕ್ಕೆ ಯಾವುದು ಸಾಟಿ? ನೀವು ಕೇಳ್ಬೋದು, ಅಲ್ಲ ಅವನನ್ನು ನೀವು ಯಾಕೆ ಹೀಗೆ ಹೇಳ್ತೀರಿ ಅಂತ. ನಮ್ಮ ದೇಶದ ಸಂತರು, ಮಹಾತ್ಮರು, ಸಜ್ಜನರು ರಾಮಧ್ಯಾನದಲ್ಲಿ ತಲ್ಲೀನರಾದವರು ಬೇಕಷ್ಟು ಜನ ಇದ್ದಾರೆ. ನಮಗೆಲ್ಲ ಅಧ್ಯಾತ್ಮದ ದಾರಿದೀಪವನ್ನು ಕೊಟ್ಟಿದ್ದಾರೆ. ಅವರು ಈ ದೇಶದಲ್ಲಿ ಹುಟ್ಟಿದಂಥ ಮಹಾನುಭಾವರು. ಈ ದೇಶದ ಗಂಧ ಗಾಳಿ ಸಂಸ್ಕಾರ ಇಲ್ಲದಿರುವಂಥ ಒಬ್ಬ ಎಲ್ಲೋ ಹುಟ್ಟಿದವನು ಕಣ್ರಿ. ಅವನು ತಂದೆ ಹೇಳ್ತಾನೆ, ನನ್ನಂತೆ ನೀನು ಪಾದ್ರಿ ಆಗುವಂತ. ಪಾದ್ರಿಯ ನೀ ಆ ಕೆಲಸ ಮುಂದುವರಿಸುವಪ್ಪ. ಹಾಗಿದ್ರೆ ನನಗೆ ಬೇಕಾದದ್ದು 2 ಅಕ್ಷರದ ರಾಮನಾಮ ಅಂಥೇಳಿ ಈ ದೇಶದ ಮಣ್ಣಲ್ಲಿ ತನ್ನ ದೇಹವನ್ನು ಎಲ್ಲೋ ಅನಾಥವಾಗಿ ಕಳಚಾಡಿಟ್ಟ ಪುಣ್ಯಾತ್ಮ. ಯಾಕೆ ಹೇಳ್ತೇನೆ ಅಂದರೆ, ಇಂತಹ ತತ್ವವನ್ನು ತಿಳಿದಂಥ ಅವನಿಗೆ ಸಾವು ಇಲ್ಲ.
ಯಾವ ನಾಮಕ್ಕೆ ಸ್ವತಃ ಸಾವು ಇಲ್ಲವೋ ಅದು ಮಾತ್ರ ಇನ್ನೊಬ್ಬರ ಸಾವನ್ನು ಕಡಿತದೆ. ಅದೇ ಸಾವಿರದ ನಾಮ. ಒಪ್ಕೊಳ್ತೀರಿ ತಾನೆ? ಆದ್ದರಿಂದ ಪರಮೇಶ್ವರನ ಮಾತು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಒಂದು ಕಡೆಗಾದರೆ, ರಾಲ್ಫ್ ಟಿ.ಎಸ್. ಗ್ರಿಫಿತ್ ಅವನು ಹೇಳ್ತಾನೆ, ಎಲ್ಲೋ ಒಂದು ಕಡೆಗೆ ವೇದವನ್ನು ಅನುವಾದ ಮಾಡಿದ್ದಾನೆ ಅವನು, ಆದರೆ ಇದು ಯಾವುದಕ್ಕಿಂತ ಮಿಗಿಲಾದಂಥ ಪ್ರಭಾವ ಬೀರಿದ್ದು ಅವನ ಮೇಲೆ ಈ ರಾಮಾಯಣ, ವಾಲ್ಮೀಕಿ ಮುನಿಗಳ. ಯಾಕೆಂದರೆ ಅದು ವೇದದ ಸಾರವನ್ನು ಒಳಗೊಂಡಂತಹ ಒಂದು ಕಾವ್ಯ. ವೇದವೇದ್ಯೇ ಪರೇ ಪುಂಸಿ ಅಂತಲೇ ವಾಲ್ಮೀಕಿ ಮುನಿಗಳ ಮಾತು. ಹಾಗಾಗಿ ಇಂತಹ ರಾಲ್ಫ್ ಟಿ.ಎಸ್. ಗ್ರಿಫಿತ್ ನಮಗೇನು ಸಂದೇಶ ಕೊಡ್ತಾನೆ? ಭಾರತೀಯರೇ, ನಿಮ್ಮ ದೇಶದ ಗ್ರಂಥವನ್ನು ಓದಿ ನೀವು ಸಾವಿರದವರಾಗ್ರಪ್ಪ, ನನ್ನನ್ನು ನೋಡಿ ಕಲೀರಿ ಅಂತ ಮೌನವಾಗಿ ತನ್ನ ದೇಹವನ್ನು ಕಳಚಿ ಹಾಕುವುದರ ಮೂಲಕ ಈ ಸಂದೇಶವನ್ನು ಕೊಡ್ತಾನೆ ಅವನು. ಹಾಗಾಗಿ ಇಂತಹ ಸಾವಿರದ ನಾಮ ರಾಮನಾಮ. ಅಂತಹ ಆ ಸಾವಿರದ ನಾಮಕ್ಕೆ ಸಾವಿರ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ವ್ಯವಸ್ಥೆಯನ್ನು ಅಣಿ ಮಾಡಿದಂತಹ ಜಯರಾಮ ಸೇವಾ ಮಂಡಳಿಯ ಮತ್ತು ಶ್ರೀನಿವಾಸ ಸಹೋದರ ಸಂಘದ ಎಲ್ಲ ಸದಸ್ಯರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಈವರೆಗಿನ ವಾಕ್ವಸಮಗಳನ್ನು ಆ ಸಾವಿರದ ನಾಮವಾದ ರಾಮನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈಗ ಮಂಗಳಾರತಿ ಕಾರ್ಯಕ್ರಮ. ಅದಕ್ಕೂ ಮುಂಚೆ ಈ ಒಂದು ಸುಂದರ ಸಂಜೆಯಲ್ಲಿ ನಾವು ಏನು ಒಂದು ಉತ್ತಮವಾದ ಸಂದೇಶವನ್ನು ಜಯರಾಮ ಸೇವಾ ಮಂಡಳಿ ಮುಖಾಂತರ ಹಾಗೂ ಶ್ರೀನಿವಾಸ ಸಹೋದರ ಸಂಘದ ಮುಖಾಂತರ ನೀಡಬೇಕು ಅಂತ